ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ನಮ್ಮ ಸಂಸ್ಥಾಪಕ ಗೌರವ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಬಣ್ಣ ಹುಂಚಿಕಟ್ಟಿಯವರು ಮತ್ತು ನಮ್ಮ ಕಾರ್ಯದರ್ಶಿಗಳು ಹಿರಿಯರಾದಂಥ ನೀಲಕಂಠ ಸುಟಿಯವರು ಮತ್ತು ನಮ್ಮ ಧರ್ಮದರ್ಶಿಗಳಾದಂಥ ನಮ್ಮ ಮಲ್ಲಪ್ಪಣ್ಣ ಹಾಗೂ ನಮ್ಮ ಇನ್ನೋರ್ವ ಧರ್ಮದರ್ಶಿಗಳಾದಂಥ ನಾಟ್ನಾಳ್ ಅವರು ಮತ್ತು ಶಿವಾನಂದ ಕಂಠಿಯವರು, ನಮ್ಮ ಕಲ್ಲಪ್ಪಣ್ಣ ಎಳಗಾಳವರು ಮತ್ತು ನಮ್ಮ ಸಂಗಣ್ಣ ಅವರು ಮತ್ತು ನಮ್ಮ ಎಲ್ಲ ಸಮಾಜದ ಮುಖಂಡರೊಂದಿಗೆ ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ನಮ್ಮ ಹುಬ್ಬಳ್ಳಿಯ ದೃಶ್ಯ ಮಾಧ್ಯಮ ಹಾಗೂ ಮುದ್ರ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಬೇರೆ ಚಟುವಟಿಕೆ ನಡೀಲಿಕ್ಕೆ ಅದನ್ನು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ನಮ್ಮ ಟ್ರಸ್ಟ್ನವರೇ ಎಲ್ಲರೂ ವಿಚಾರ ಮಾಡಿ ಅದಕ್ಕೊಂದು ಏನೋ ಸ್ವಾಮೀಜಿಯವರು ಇರೋದಿಲ್ಲ, ಮುಂದೆ ಅದಕ್ಕೊಂದು ಬಂದೋಬಸ್ತ್ ಮಾಡ್ರಿ ಅಂತೇಳಿ ಒಂದು ಕಟಂಜರಿ ಹಾಕ್ತಕ್ಕಂಥದ್ದು, ಗೇಟ್ ಹಾಕ್ತಕ್ಕಂಥದ್ದು ಮಾಡಿದ್ವಿ. ಇನ್ನು ಸ್ವಾಮೀಜಿಯವರು ಯಾವಾಗ ಬರ್ತಾರೆ ಅನ್ನೋದು ಅಲ್ಲಿ ಪ್ರಸಾದ ಮಾಡ್ತಕ್ಕಂಥದ್ದು, ಅಡಿಗೆ ಅವ್ರನ್ನ ಎಲ್ಲರನ್ನೂ ಇಟ್ಟಿದ್ವಿ ನಾವು. ಅದು ಇವ್ರು ಇಲ್ಲದೆ ಇರೋದ್ರಿಂದ ಆ ವ್ಯವಸ್ಥೆ ಮುರಿದು ಬಿದ್ದು ಹೋಗಿತ್ತು. ಅದಕ್ಕೆ ಮೊನ್ನೆ ಏಕಾಏಕಿ ಹೋಗಿ ಅದನ್ನ ಮುರಿದು ಅದನ್ನ ಗೇಟ್ ಕದ ಹಾಕಿದ್ರು ನಮ್ಮನ್ನ ಅಂತಕ್ಕಂಥ. ನಿತ್ಯ ಯಾರು ಇದ್ರೆ ಕದ ಹಾಕೋ ಪ್ರಶ್ನೆನೇ ಇಲ್ಲ. ಅಲ್ಲಿ ಜನ ಕೂಡಲ ಸಮಕ್ಕೆ ದಿನ ಲಕ್ಷಾಂತರ ಜನ ಬರ್ತಾರಲ್ಲಿ. ಬಸವ ತತ್ವ ಏನು ಯಾರು ನಡ್ಕೊಂತಾರ ಇದಕ್ಕೆ ಐಕ್ಯ ಮಟ್ಟಕ್ಕಾಗಲಿ ಅಲ್ಲಿ ಇದಕ್ಕಾಗಲಿ ಕೂಡಲ ಸಮಕ್ಕಾಗಲಿ ಜನ ಅಲ್ಲಿ ಬಂದೇ ಬರ್ತಾರೆ. ಜನ ಅದನ್ನ ಮುಚ್ಚತಕ್ಕಂಥ ಪ್ರಶ್ನೆನೇ ಇಲ್ಲ ಅವ್ರಿದ್ರ. ಅದಕ್ಕೆ ಈಗ ಮೊನ್ನೆ ಹೊಡೆದು ಅದನ್ನು ಎದುರು ಮಾಡಿದ್ರು ಅಂತಕ್ಕಂಥದ್ದು ಒಂದು ಆಪಾದನೆಯನ್ನು ಮಾಡಿದ್ರು. ಅದು ಹೊಡೆದಿಲ್ಲ. ಶಾಸಕರು ಅದನ್ನ ವಿವರವಾಗಿ ಮುಂದಿನ ವಿಚಾರಗಳನ್ನು ಹೇಳ್ತಾವ. ನಮ್ಮ ನಿರೀಕ್ಷೆ ಏನಿತ್ತು ಅಂದ್ರೆ ಧಾರ್ಮಿಕ ಕಾರ್ಯಗಳನ್ನು ಹೆಚ್ಚು ಮಾಡಬೇಕು, ಜನಜಾಗೃತಿಯನ್ನು ಮಾಡಬೇಕು, ಭಕ್ತರಲ್ಲಿ ಬಸವ ತತ್ವವನ್ನು ಪ್ರಚಾರ ಮಾಡಬೇಕು, ಒಂದು ಶುದ್ಧ ಬಸವ ತತ್ವದ ಒಂದು ಅನುಷ್ಠಾನವನ್ನ ಎಲ್ಲರಿಗೆ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ ಇತ್ತು. ಸ್ವಾಮೀಜಿಯವರು ಬಹಳ ತಿರುಗಾಟ ಭಾಳ ಆಯ್ತು. ತಿರುಗಾಟದೊಳಗೆ ರಾಜಕಾರಣಿಗಳ ಒಡನಾಟನೂ ಭಾಳ ಆಯ್ತು. ರಾಜಕಾರಣಿಗಳ ಒಡನಾಟ ಆದ್ಮೇಲೆ ಅದು ನಮಗೆ ಅಷ್ಟು ಸರಿ ಕಾಣಲಿಲ್ಲ. ರಾಜಕೀಯದಲ್ಲಿ ಸ್ವಾಮೀಜಿಯವರು ಬಹಳಷ್ಟು ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು, ರೆಕಮೆಂಡೇಶನ್ ಮಾಡೋದು, ಪತ್ರ ಕೊಡೋದು, ಟ್ರಾನ್ಸ್ಫರ್ ಮಾಡಿಸೋದು, ಮತ್ತೊಂದು ಏನಾದ್ರು ಇವ್ನು ಮಾಡಬಾರ್ದು ಕೆಲಸ ನಮ್ಗೆ ಸ್ವಾಮೀಜಿಯವ್ರ ಕೆಲಸ ಅಲ್ಲ. ನಾವು ರಾಜಕಾರಣಿಗಳು, ಸಮಾಜ ಸೇವಕರು ನಾವು ಮಾಡ್ತೀವಿ ಅದನ್ನು, ಆದರೆ ಅವ್ರು ಮಾಡೋ ಕೆಲಸ ಅಲ್ಲ. ಅದು ಬಹಳ ಹೆಚ್ಚು ಪ್ರಮಾಣದಲ್ಲಿ ಅದು ನಡೀತು. ಅದು ಅಪತ್ಯ ಆಗ್ತಕ್ಕಂಥ ಪ್ರಮಾಣದೊಳಗೆ ಅದು ಹೋಗ್ತು. ಮತ್ತೆ ನಾವು ಸಮಾಜ ಎಲ್ಲ ಪಕ್ಷಕ್ಕೆ ಇರ್ತಾರ, ಯಾವುದೇ ಪಕ್ಷಕ್ಕೆ ನಾವು ಸೀಮಿತ ಆಗಿಲ್ಲ. ಕಾಂಗ್ರೆಸ್ ಅಲ್ಲ, ಜನತಾದಳ ಅಲ್ಲ, ಬಿಜೆಪಿ ಅಲ್ಲ, ಎಲ್ಲ ಪಾರ್ಟಿಗಳಿಗೆ ಇರ್ತಾರ. ನಾವು ಧರ್ಮಗುರುಗಳನ್ನವರು ಯಾವುದೇ ಪಕ್ಷ ಮತ್ತು ಒಬ್ಬ ವ್ಯಕ್ತಿಯಿಂದ ಇರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ನಾವು ಕಂಡೀಷನ್ ಐತೆ ನಮ್ಮ ಬಯಲಾದಲ್ಲಿ. ಅವರು ಸ್ವಂತ ಆಸ್ತಿ ಹೊಂದಬಾರ್ದು, ರಾಜಕೀಯ ಮಾಡಬಾರ್ದು, 10 ಕಂಡೀಷನ್ ನಾವು ಹಾಕಿ ನಮ್ಮ ಟ್ರಸ್ಟ್ ನಲ್ಲಿ ಅವ್ರ ಪೀಠಕ್ಕೆ ತರಬೇಕಾದ್ರೆ ಸ್ವಂತ ಆಸ್ತಿ ಇರಬಾರ್ದು. ಅವರು ಇವು 10 ಕಂಡೀಷನ್ ಇಟ್ಕೊಂಡು ನಾವು ಸ್ವಾಮೀಜಿಯವ್ರನ್ನ ಮಾಡಿದ್ವಿ. ನಮಗೆ ಸ್ವಲ್ಪ ಸಮಾಜದಲ್ಲಿ ಪ್ರಚಾರ ಏನೋ ಬಹಳ ಆಯ್ತು, ಆದ್ರೆ ತಾತ್ವಿಕ ನೆಲೆಗಟ್ಟನ ಜನ ಕಾಣಲಿಲ್ಲ. ಜನ ಸಂಘಟನೆ ಆದಂಗೆ ಕಾಣ್ತಾರ, ಆದ್ರೆ ಅದು ಇಟ್ ಇಸ್ ಟೋಟಲಿ ಡಿಸ್ಇಂಟಿಗ್ರೇಟೆಡ್. ಅದೊಂದು ತತ್ವ, ಅದೊಂದು ಪಾರ್ಟಿ, ಅದೊಂದು ಗುಂಪು, ಇದೊಂದು ಗುಂಪು. ದಿನನಿತ್ಯ ಇತ್ತೀಚಿನ ದಿನಗಳ ನಡವಳಿಕೆಗಳ ಬಗ್ಗೆ ನಮ್ಮ ಹಿರಿಯರಾದಂಥ ನೀಲಕಂಠ ಸುಟಿ ಸಾಹೇಬರು ಭಾಳ ಸ್ಪಷ್ಟವಾಗಿ ಏನು 2008ರಿಂದ ಇವತ್ತೇನು ನಮ್ಮ ಕೂಡಲ ಸಂಗಮ ಪೀಠ ಇವತ್ತು ರಚನೆ ಆದ ಮೇಲೆ ಇಲ್ಲಿವರೆಗೂ ಆದಂಥ ಸಂಕ್ಷಿಪ್ತ ವಿಚಾರಗಳನ್ನು ತಮಗೆ ಗಮನಕ್ಕೆ ತಂದಿದ್ದಾರೆ. ಏನು ಮೊನ್ನೆ ಕಳೆದ ವಾರ ಏನು ನನ್ನನ್ನು ಇವತ್ತು ನಮ್ಮ ಟ್ರಸ್ಟಿಗಳು, ನಮ್ಮ ಎಲ್ಲ ಸಮಾಜದ ಮುಖಂಡರು ನನ್ನನ್ನು ಇವತ್ತು ಅಖಿಲ ಭಾರತ
ಲಿಂಗಾಯತ ಪಂಚಮಸಾಲಿ ಸಮಾಜದ ಟ್ರಸ್ಟಿನ ಅಧ್ಯಕ್ಷರನ್ನಾಗಿ ಮಾಡಿದಲ್ಲಿ ಬಹುತೇಕ ನನ್ನ ಮತಕ್ಷೇತ್ರ ಹುನಗುಂದು ಕೂಡಲ ಸಂಗಮ ಪವಿತ್ರವಾದ ಅನ್ನಬಸವಣ್ಣನವರ ಒಂದು ಐಕ್ಯ ಭೂಮಿ ಮತ್ತು ತಪೋಭೂಮಿ ಅಂತ ನಾವು ಹೇಳ್ತೀವಿ. ಆ ಒಂದು ಪವಿತ್ರ ಕ್ಷೇತ್ರದಲ್ಲಿ ಆದಂಥ ನಮ್ಮ ಪೀಠ, ಆ ಪೀಠದ ಒಂದು ರಕ್ಷಣೆ ಮತ್ತು ಜವಾಬ್ದಾರಿಗಳನ್ನು ಇವತ್ತು ನನಗೆ ಏನು ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ಆ ಒಂದು ವಿಚಾರದಲ್ಲಿ ನಾನು ಅಲ್ಲಿ ನಮ್ಮ ಹಿರಿಯರು ಹೇಳಿದಾಗೆ ಅಲ್ಲಿ ಗೇಟ್ ಇರಲಿಲ್ಲ, ಮಠಕ್ಕೊಂದು ಕಿಡಿಕೆ ಇರಲಿಲ್ಲ. ಕೆಲವಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು, ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮ ಹಿರಿಯರು ಅನೇಕ ಭೂಮಿಯನ್ನು ತೆಗೆದುಕೊಂಡು ಮಠವನ್ನು ಕಟ್ಟುವಂಥ ಕೆಲಸ ಮಾಡಿದರು. ಅಲ್ಲಿ ನಮ್ಮ ಗುರುಗಳಿಗೂ ಕೂಡ ನಾವು ಅವರಿಗೆ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಬಹಿರಂಗವಾಗಿ ಅನೇಕ ಮಾಧ್ಯಮದ ಮುಂದೆ ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರು, ನಾನು ಮಠವನ್ನು ತ್ಯಾಗ ಮಾಡಿದ್ದೀನಿ, ನಾನು ಈ ಹೋರಾಟಕ್ಕಾಗಿ ಕಳೆದ 2019ರಿಂದ ಇಲ್ಲಿವರೆಗೂ ಕೂಡ ನಾನು ಮಠ ತ್ಯಾಗ ಮಾಡಿದ್ದೀನಿ. ನಾನು ಕೂಡ ತ್ಯಾಗ ಮಾಡಿದೆ. ನಾನು ಹೋರಾಟದ ಸಂದರ್ಭದಲ್ಲಿ ನಾನು ಮನೆಗೆ ಹೋಗಲ್ಲ ಅಂತ ತ್ಯಾಗ ಮಾಡಿದ್ದೆ. ಅವರು ಮಠ ತ್ಯಾಗ ಮಾಡಿದರೆ ನಾನು ಮನೆಗೆ ಹೋಗಲ್ಲ ಅಂತ ತ್ಯಾಗ ಮಾಡಿದ್ದೆ. ಹೋರಾಟ ಮಾಡಿದ್ವಿ. ಈ ಒಂದು ಆ ಮಠದ ಒಂದು ರಕ್ಷಣೆಗೋಸ್ಕರ ನಮ್ಮ ಎಲ್ಲ ಹಿರಿಯರೊಂದಿಗೆ ಚರ್ಚೆ ಮಾಡಿ, ಅಲ್ಲಿ ಗೇಟ್ ಇರಲಿಲ್ಲ, ಬಾಗಿಲಿರಲಿಲ್ಲ, ಅಲ್ಲಿ ಐತಿಕರ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು. ಅದು ನನ್ನ ಗಮನಕ್ಕೆ ಬಂತು. ಆವಾಗ ನಾನು ಹಿರಿಯರ ಜೊತೆ ಚರ್ಚೆ ಮಾಡಿದಾಗ, ಇಲ್ಲ ಅದಕ್ಕೆ ರಕ್ಷಣೆ ಮಾಡೋದಕ್ಕೆ ಒಂದು ಏನಾದರೂ ಗೇಟು ಮತ್ತು ಅದು ಏನೇನಿಲ್ಲ ಅದನ್ನು ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಿದಾಗ, ನಾನು ತಕ್ಷಣ ನಮ್ಮ ಚಂದ್ರಶೇಖರ್ ಚಿತ್ತರ್ಗಿ ಮತ್ತು ನಮ್ಮ ಅಂಬರೀಷ್ ನಾಗೂರ್ ಅಂಥೇಳಿ ನಮ್ಮ ಸಮಾಜದವರೇ, ಅವರು ಸಂಘಟನೆಯಲ್ಲಿ ಗುರುತಿಸ್ಕೊಂಡಂಥವ್ರು, ಮತ್ತು ಚಂದ್ರಶೇಖರ್ ಚಿತ್ತರ್ಗಿ ಅನ್ನೋ ಒಬ್ಬ ಯುವಕ ಹಲವಾರು ವರ್ಷಗಳಿಂದ ಸ್ವಾಮೀಜಿ ಜೊತೆಗೆ ಸೇವೆಯನ್ನು ಮಾಡಿದಂಥವ್ರು. ಅವನಿಗೆ ವಹಿಸಿದ್ದೆ ನಾನು. ಅದು ಗೇಟ್ ಮಾಡಿಸಿ, ನೀನು ಇರಪ್ಪ ಅಲ್ಲೇ, ಯಾವಾಗ ಗುರುಗಳು ಬರ್ತಾರೋ ಅವಾಗ ಚಾವಿ ತೆಗಿ ಇದಕ್ಕಂತಕ್ಕಂಥ ಒಂದು ಪ್ರಪೋಸಲನ್ನು ಅವ್ರು ಕೊಟ್ಟರು. ಅವಾಗ ನಮ್ಮ ಮುಖಂಡರೆಲ್ಲ ಚರ್ಚೆ ಮಾಡಿ ಜಯಮೃತ್ಯುಂಜಯ ಸ್ವಾಮಿ ಅವ್ರನ್ನ ನಮ್ಮ ಪೀಠಾಧ್ಯಕ್ಷರನ್ನಾಗಿ ಕೂಡಲ ಸಂಗಮದ ನಮ್ಮ ಪಂಚಮಸಾಲಿ ಪೀಠಕ್ಕೆ ತರಬೇಕು ಅಂತಕ್ಕಂಥ ನಿರ್ಣಯ ಮಾಡಿ 2008 ಬಹುತೇಕ ಫೆಬ್ರವರಿ 8ನೇ ತಾರೀಕು ಅವ್ರನ್ನ ಪಟ್ಟಾಭಿಷೇಕ ಮಾಡಿದ್ವಿ. ಉದ್ದೇಶ ಏನು ಅಂತಂದ್ರೆ, ಮೂಲಭೂತವಾಗಿ ಬಸವ ತತ್ವಗಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು, ಬಸವ ತತ್ವಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು. ಕರ್ನಾಟಕದ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣವರ ಬಗ್ಗೆ ಹೆಚ್ಚು ಒಲವಿರ್ತಕ್ಕಂಥ ಭಕ್ತಾದಿಗಳು, ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಹೆಚ್ಚು ಜನ ಯಾರು ಕೃಷಿಕರಾಗಿದ್ದರು, ಕಾಯಕ ಯೋಗಿಗಳಾಗಿದ್ರು, ಎಲ್ಲರೂ ಬಸವಣ್ಣವರ ತತ್ವಗಳನ್ನು ಒಪ್ಪಿಕೊಂಡು ಬಸವ ತತ್ವಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು. ಮತ್ತು ಕೂಡಲ ಸಂಗಮದ ಐಕ್ಯ ಮಂಟಪಕ್ಕೆ ಪ್ರತಿ ವರ್ಷ ತಪ್ಪದೇ ಭೇಟಿಯಾಗಿ ನಡ್ಕೊಳ್ತಕ್ಕಂಥದ್ದು ಒಂದು ಪರಿಪಾಠ ಇತ್ತು. ಅದಕ್ಕೆ ಪೂಜ್ಯ ಶ್ರೀಗಳು ಬಂದ ಮೇಲೆ ಕರ್ನಾಟಕದಾದ್ಯಂತ ಬಸವ ತತ್ವಗಳನ್ನು ಹೆಚ್ಚು ಪ್ರಚಾರ ಮಾಡ್ತಕ್ಕಂಥದ್ದು, ಅನುಷ್ಠಾನ ಮಾಡ್ತಕ್ಕಂಥದ್ದು. ಮತ್ತು ಅವರು ಕೂಡಲ ಸಂಗಮದ ಏನು ಪೀಠದಲ್ಲಿದ್ದು ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ನಮ್ಮ ಸಮಾಜದ ಜನರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಅಲ್ಲಿ ಪೀಠಾಧ್ಯಕ್ಷರಾಗಿ ಮಾಡಿದ್ರು. ಇದು ನಡೀತಾ, ಸಮಾಜದ ಬಗ್ಗೆ ನಡೀತಾ ಇತ್ತು. ಮುಂದೆ ಪೂಜ್ಯ ಶ್ರೀಗಳು ನಮ್ಮಲ್ಲಿ ಎರಡದ, ಒಂದು ಚರ, ಇನ್ನೊಂದು ಹರ ಅಂತೇಳಿ. ಚರ ಅಂದ್ರೆ ಅಡ್ಡಾಡಿ ಪ್ರಚಾರ ಮಾಡವ್ರು, ಕೆಲವರು ಅಲ್ಲೇ ಇದ್ದು ಸ್ಥಳೀಯವಾಗಿದ್ದು ಧರ್ಮ ಕೆಲಸ ಮಾಡ್ತಕ್ಕಂಥ. ಇವ್ರನ್ನ ಪೀಠದಲ್ಲಿದ್ದು ಧರ್ಮ ಪ್ರಚಾರ ಮಾಡಲಿ ಅಂತಕ್ಕಂಥ ಸರ್, ನಾನು ಅದನ್ನೂ ಸ್ಪಷ್ಟನೆ ಪಡಿಸ್ತೀನಿ. ಯಾರು? ನಾನು ಅದನ್ನು ಸುಮ್ಮನೆ ನಾನು ತಿಳ್ಕೊಳ್ಳಾರ್ದು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಸ್ವಾಮೀಜಿಯವರು ಅವರಿಗೆ ಸೂಚನೆ ಕೊಟ್ಟು ಕರೆದಿದ್ದಾರೆ ಅನ್ನೋದು ನನಗೆ ಬೇರೆ ಬಲ್ಲ ಮೂಲಗಳಿಂದ ನನಗೆ ಬಂದಿದೆ. ಮಠ ಯಾರ ಕಂಟ್ರೋಲ್ ನಡೆದದ?
ಟ್ರಸ್ಟ್ನ ಸ್ವಾಮೀಜಿರು ಇಲ್ಲಿವರೆಗೂ ಸ್ವಾಮೀಜಿಯವರ ಅಲ್ಲಿದ್ದರಲ್ಲ, ಟ್ರಸ್ಟ್ ಕಂಟ್ರೋಲಲ್ಲಿ ಇದೆ. ಟ್ರಸ್ಟ್ ಇಸ್ ದ ಓನರ್. ಅವರಲ್ಲಿ ಓನರ್ಶಿಪ್ ಇರೋದು ಟ್ರಸ್ಟ್ದೇ. ಆದರೆ ಅಲ್ಲಿ ಅವ್ರಿಗೆ ಇರಕ್ಕೆ ಕೊಟ್ಟಿದ್ವಿ, ಇರ್ರಿ ಇದನ್ನ ನೋಡ್ಕೊಡ್ರಿ ಇದನ್ನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದು. ಅಲ್ಲಿ ನಮ್ಮ ಬಯಲಾದಲ್ಲಿ ಇದೆ ಗುರುಗಳಿಗೆ ಏನಂತ. ಅದಕ್ಕೆ ನಾನು ಅದನ್ನು ಸ್ಪಷ್ಟಪಡಿಸ್ಬಿಡ್ತೀನಿ. ನಾವು ಚರ್ಚೆ ಮಾಡಿ ಇವಾಗ ಗುರುಗಳು ಪಾಪ ಅವರು ಈಗ ಧರ್ಮ ಪ್ರಚಾರ ಮಾಡಬೇಕು. ಬೆಳಗಾವಿ ಒಂದು ಮನೆ 2 ಮನೆ ಮಾಡ್ಯಾರ, ಹುಬ್ಬಳ್ಳಿಯಲ್ಲಿ ಒಂದು ಮನೆ ಇದೆ, ಬೆಂಗಳೂರಲ್ಲಿ ಒಂದು ಮನೆ ಇದೆ. ಅವ್ರಿಗೆ ನಾನು ಸ್ಪಷ್ಟಪಡಿಸ್ತೀನಿ, ಇದ್ದಿದ್ದನ್ನು ನೀವು ಆಮೇಲೆ ಕೇಳಿ ಪ್ರಶ್ನೆ. ಮನೆ ಮಾಡಿದ್ದಾರೆ. ಮತ್ತು ಅದಲ್ಲದೆ ಕೆಲವಷ್ಟು ಅಗ್ರಗಣ್ಯ ನಾಯಕರು ನಮ್ಮ ಸಮಾಜದ್ದು, ತಮಗೆ ಗೊತ್ತಿದೆ, ಭಾರಿ ದೊಡ್ಡ ನಾಯಕರು. ಈ ಸಮಾಜಕ್ಕಾಗಿ ಇವರು ಭಾಳ ಎಲ್ಲ ತ್ಯಾಗ ಮಾಡಿದ್ದಾರೆ, ಸರ್ವಸ್ವವನ್ನೇ ತ್ಯಾಗ ಮಾಡಿಕೊಂಡು ಮಾತಾಡ್ತಾರೆ. ಇವತ್ತು ಗುರುಗಳಿಗೆ ಒಂದು 10 ಎಕರೆ ಜಾಗ ತಗೋತೀವಿ, ಅಲ್ಲಿ ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯೆ ಒಂದು ಮಠವನ್ನು ಕಟ್ತೀವಿ, ಮತ್ತು ಸ್ವತಃ ಗುರುಗಳೇ ಮಲಪ್ರಭಾ ನದಿ ದಂಡೆ ಮೇಲೆ ಮಠ ಕಟ್ಕೋತೀವಿ ಅಂತ ಹೇಳಿದ್ದಾರೆ. ಈ ಮಾತುಗಳನ್ನು ತಾವು ಕೇಳಿದ್ದೀರಿ. ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂತ ಮುಗಿಸ್ಬಿಡ್ತೀನಿ. ಈಗ ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ನಿನ್ನೆ ಸಭೆಯನ್ನು ಸೇರಿ ಚರ್ಚೆ ಮಾಡಿದಾಗ ಪಾಪ ಗುರುಗಳು ಸಂಚಾರ ಮಾಡಲಿ, ಸಮಾಜ ಕಟ್ಟಲಿ, ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಮಾಡಲಿ, ನಾವು ಬೇಡ ಅನ್ನೋದಿಲ್ಲ. ಮತ್ತು ಈಗೇನು ನಾಯಕರು ಅಲ್ಲಿ ಮಠ ಕಟ್ತೀವಿ ಅಂತ ನಮ್ಮ ಅಗ್ರಗಣ್ಯ ನಾಯಕರು, ನಮ್ಮ ಸಮಾಜದ ಸೃಷ್ಟಿಕರ್ತರು ಅವರು, ಪಾಪ ಅವರಿಬ್ಬರಿಗೂ ಹೇಳೋಕೆ ಇಚ್ಛೆ ಪಡ್ತೀನಿ. ಯಾರು ಹೇಳೋದು ನಂಗೆ ಗೊತ್ತೈತೆ, ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ ದಯವಿಟ್ಟು. ನಾನೇ ಅವ್ರ ಹೆಸರು ಅವತ್ತು ತೊಗೊಳೋದಿಲ್ಲ ಅಂತ ನಾನು ಡಿಸೈಡ್ ಮಾಡೀನಿ, ಅವ್ರ ವಿರುದ್ಧ ಮಾತಾಡೋದಿಲ್ಲ ಅಂತೂ ಡಿಸೈಡ್ ಮಾಡಿದ್ದೀನಿ. ಅವ್ರು ಬೇಕಾದ ಮಾತಾಡಲಿ ನನ್ನ ವಿರುದ್ಧ, ನಾನೇನು ಹೇಳೋದಿಲ್ಲ. ಅಗ್ರಗಣ್ಯ ನಾಯಕರು ಮಠ ಕಟ್ಟಿ, ಅವ್ರಿಗೆ ಸಂಸ್ಥಾ ಕಟ್ಟಿ, IAS KS ಕೋಚಿಂಗ್ ಕೊಡ್ತೀನಿ ಅಂತ ಹೇಳಿದಾರಲ್ಲ, ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಧರ್ಮದರ್ಶಿಗಳು ನಾವೆಲ್ಲರೂ ಕೂಡ ಅವರು ಕಟ್ಟಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ಸಮಾಜ ಸಂಘಟನೆ, ಪಾಪ ಬಡ ಮಕ್ಕಳಿಗೆ ಹಾಸ್ಟೆಲು ಇವನ್ನೆಲ್ಲ ಮಾಡ್ತೀನಿ ಅಂತೇಳಿ ಅದನ್ನು ನಾವು ದಯವಿಟ್ಟು ಅವರಿಗೆ ಇಬ್ಬರಿಗೂ ಸ್ವಾಗತ ಮಾಡ್ತೀನಿ. ದಯವಿಟ್ಟು ಗುರುಗಳು ಕರ್ಕೊಂಡು ಹೋಗಿ ಅಲ್ಲಿ ಮಠ ಕಟ್ಕೊಂಡು ಇರ್ರಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ನಮ್ಮ ಮಠ, ನಮ್ಮ ಸಿದ್ಧಾಂತ, ತತ್ವ ಏನಿದೆ ಅನ್ನೋದನ್ನು ನಾವು ತಿಳಿಸೋಕೆ ಬಯಸ್ತೀನಿ. ನಾವು ಮಠದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ನಾನು ಹೇಳ್ತಾ ಇಲ್ಲ ಸ್ವಾಮಿ, ನಾನು ಯಾಕೆ ಹೇಳಿ, ನಮ್ಮ ಸಮಾಜದವರಲ್ಲ ಅವರು, ಸಮಾಜದವರೇ. ನಮ್ಮ ಸರ್, ನಾನು ಟ್ರಸ್ಟಿನ ಅಧ್ಯಕ್ಷರಂತೇಳಿ ನಮ್ಮ ಹಿರಿಯರು ನೇಮಕ ಮಾಡಿದ್ದಾರೆ. ನನಗೆ ಕೆಲವಷ್ಟು ಅಧಿಕಾರವನ್ನು ಅದರಲ್ಲಿ ನಮ್ಮ ಬಯಲಾದಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಅಧ್ಯಕ್ಷನಾಗಿ ನನ್ನ ಕರ್ತವ್ಯಗಳು ಏನು, ಆ ಕರ್ತವ್ಯಗಳಲ್ಲಿ ನನಗೆ ಬೀಗ ಹಾಕೋದು ಅಧಿಕಾರ ಇದೆ. ನನ್ನ ಮಠವನ್ನು, ನಮ್ಮ ಸಂಸ್ಥೆಯನ್ನು ರಕ್ಷಣೆ ಮಾಡುವಂಥ ಅಧಿಕಾರ ಇದೆ. ಸ್ವಾಮಿಗಳು ನನಗೆ ಕೇಳಬೇಕು, ಅವ್ರು ಬರ್ತೀನಿ ಮಠಕ್ಕೆ ಅಂತೇಳಿ. ನಾನು ಕಿಲಿ ಹಾಕ್ತೀನಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ರಕ್ಷಣೆ ಮಾಡೋದು ಕರ್ತವ್ಯ ನಂದು. ನಾಳೆ ಅಲ್ಲಿ ಯಾರಾದ್ರು ಸತ್ರು ಏನಪ್ಪ ಉರ್ಲಾಕೊಂಡು ಯಾರು ಏನು ಮಾಡ್ಬೇಕು? ಈಗ ಅದಕ್ಕೆ ನಾನು ಪೊಲೀಸರಿಗೆ ಹೇಳೀನಿ, ದಯವಿಟ್ಟು ಮಠ ಅವ್ರು ಇರೋ ಮಠ ಕಾಯಿರಿ, ಅಲ್ಲಿ ನೋಡ್ಕೊಡ್ರಪ್ಪ. ಮತ್ತು ಏನಾರ ಆಗಿದ್ದಾವು ಘಟನೆಗಳು, ಆಮೇಲೆ ಅವು ಬಂದು ನಮ್ಮ ತಲೆ ಕಟ್ಟವ್ರು. ಯಾಕಂದ್ರೆ ಅಪ್ಪದ ವರ್ಷಕ್ಕೆ ರೆಡಿ ಆಗಿಬಿಟ್ರು ಅವರು. ಯಾಕಂದ್ರೆ ತಾವು ಮಾಡೋದನ್ನು ಮುಚ್ಚಿಟ್ಟು, ಇದನ್ನು ಪುಟ್ಟ್ಯಾಗ ಹಾವು ಮುಚ್ಚಿಟ್ಟು ಏನು ಹೊರಗೆ ಹಾವು ಐತಿ ಅಂತೇಳಿ ಇವ್ರು ಏನು ವಿಚಾರ ಅಲ್ಲ. ಈ ಪಾಪ ಏನೋ ಘಟನೆಗಳು ಬಂದು, ಮೊನ್ನೆ ಇವರಿದ್ದಾಗ ನರಿಗಳು ಬಂದವಂತ ಮಠದಾಗ, ನರಿಗಳು ಬಂದು ಮಲ್ಕೊಂಡವು. ಯಾರ್ರಿ? ಒಂದು ಹೇಳ್ತೀನಿ ಸರ್, ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ, ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಸತ್ಯವಾಗಿ ಗೊತ್ತಿಲ್ಲ. ಈಗ ಬೆಳಗ್ಗೆ ನಮ್ಮ ಹುಡುಗ ಮಾತಾಡಿದ, ಗುರುಗಳು ಎಲ್ಲಿದಾರಪ್ಪ ಅಂತ ಕೇಳಿದೆ, ಮಠದಲ್ಲೇ ವಾಕಿಂಗ್ ಮಾಡಕತ್ತಾರ ಅಂತಂದ್ರು. ಮತ್ತೆ ನೀವು ನೋಡಿದ್ರೆ ಈಗಾಗಲೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಯಾರ ಅಂದ್ರೆ ನನಗೆ ಇದು ಆಶ್ಚರ್ಯ ಆಗುತ್ತೆ. ಅಲ್ರಿ, ಅಲ್ಲ ನನಗೆ ಗೊತ್ತಿಲ್ಲ, ನೀವಾಗ ಕೇಳ್ರಿ ಅವ್ರು ಏನು ಪಾಪ ತ್ರಾಸ ಏನಿದೆ. ಯಾವ ಕಾಲಾವಕಾಶ? ಸರ್, ನಾವು ಕಾಯ್ತಾ ಇಲ್ಲ ಸರ್. ನಮ್ಮ ಕೆಲಸವನ್ನು, ನಾವು ಕರ್ತವ್ಯವನ್ನು ನಿಭಾಯಿಸ್ತೀವಿ ಅಷ್ಟೇ. ನಮ್ಮ ಭಾಳ ಸ್ಪಷ್ಟ ಉತ್ತರ, ನಮ್ಮ ಕರ್ತವ್ಯವನ್ನು ನಮ್ಮ ಧರ್ಮದರ್ಶಿಗಳು ನಮಗೇನು ಜವಾಬ್ದಾರಿಗಳಿದ್ದಾವೆ ಆ ಜವಾಬ್ದಾರಿಗಳನ್ನು ನಿಭಾಯಿಸೋದಂಥದ್ದು ಒಂದು ಕರ್ತವ್ಯ, ಅದು ಮಾಡ್ತೀವಿ. ಯಾಕಂದರೆ ಮೊದಲು ಸಮಾಜ, ಪಂಚಮಸಾಲಿ ಸಮಾಜ ಉಳಿಬೇಕು. ನಾಳೆ ಯಾರೋ ಕೈಯಾಗಿ ಸಿಕ್ಕು, ಯಾರೋ ಕೈಯಾಗಿ ಹೋಗಿ ಏನೇನೋ ಆಯಿತು ಅನ್ನೋದು ಅಪಪ್ರಚಾರ ಈ ನಾಡಿನಲ್ಲಿ ಆಗಬಾರ್ದು ಈ ದೇಶದಲ್ಲಿ. ಯಾಕಂದರೆ ಸಮಾಜ ಅನ್ನೋದು ಭಾಳ ದೊಡ್ಡದು. ನಾನು ಭಾಳ ಸರಿ ಹೇಳಿದ್ದೀನಿ, ಸಮಾಜಕ್ಕೋಸ್ಕರ ನಾವು ಎದಕ್ಕಾದ್ರೂ ತ್ಯಾಗಕ್ಕೆ ಸಿದ್ಧರಿ ಅಷ್ಟೇ. ಈಗ ಸ್ವಾಮೀಜಿಗಳು ಪ್ರಚಾರ ಪ್ರಿಯರು ಅಂತ ಹೇಳಿದ್ರೆ, ಈಗೇನು ಆಸ್ಪತ್ರೆ ಸೇರಿದ್ರೆ ಅದರದ್ದು ಒಂದು ಭಾಗನ, ಪ್ರಚಾರದ ಒಂದು ಭಾಗನ ಇರ್ಬೋದು. ಮತ್ತೆ ಈಗ ಆಪಾದನೇನು ಒಂದು ಭಾಗನ ಅಲ್ಲ, ಇರ್ಬೋದು.
ಆಪಾದನೆ ಮಾಡಿದ್ದು ನನ್ನ ಮ್ಯಾಗ ಮನೆ ಯಾರ ಮಠಕ್ಕೆ ಯಾವ ಮಠಕ್ಕೆ ಹೋಗ್ಬರ್ರಿ ಇಡೀ ರಾಜ್ಯದಾಗ ದೇಶದಾಗ ಯಾವ ಮಠಕ್ಕೂ ಗೇಟೇ ಇಲ್ಲ. ಇಲ್ಲಿ ತನಕ ಗೇಟ್ ಇದ್ದಿದ್ದಿಲ್ಲ. ಅಲ್ಲಿ ಗೇಟ್ ಹಾಕ್ಬೇಕಲ್ರಿ. ಯಾವ ನಾಯಿ ಹೊಕ್ಕವು ನರಿ ಹೊಕ್ಕವು ಯಾರೋ ಬಂದು ಮಕ್ಕೋತಾರ, ಅಲ್ಲಿ ಏನೋ ಚಟುವಟಿಕೆಗಳು ನಡೀತಾವು, ಕುಡುಕರು ತಾಂಗ. ಯಾವುದು? ನಮ್ಮ ಮನೆ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಮಠದ ಬಗ್ಗೆ, ನಮ್ಮ ಸಂಸ್ಥೆ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಅಲ್ಲ, ನಮ್ಮ ಸಂಸ್ಥೆ ಬಗ್ಗೆ, ನಮ್ಮ ಮಠದ ಬಗ್ಗೆ. ಏನ್ರಿ? ಇಲ್ರಿ, ಬಲಿ ತಗೊಂತೀವಿ ನಾವು ಹಿಡಿಯಾಕ. ಈಗ ನೆಕ್ಸ್ಟ್ ಏನು ಸರ್? ಯಾರು? ಮತ್ತು ನಿಮ್ಗೆ ಅರ್ಥ ಆಗ್ತಿಲ್ಲ ಯಾರು ಕಳಿಸ್ಯಾರ ಅಂತೇಳಿ. ಇದ್ರ ಮ್ಯಾಗ ಬೇಕಾ ಸನ್ಮಾನ ಮಾಡಿ ಫೋಟೋ ಹಾಕ್ಕೊಂಡ್ರ? ನಾನು ನೋಡಿದ್ದೀನಿ. ಅಂದ್ರೆ ಅವ್ರು ಹೊಡೆದವ್ರಿಗೆ ಸನ್ಮಾನ ಮಾಡಿ ಫೋಟೋ ಹಾಕ್ಯಾರು. ಹೊಡ್ಸುವಂಥದ್ದು ಏನಿತ್ತು? ನನಗೊಂದು ಫೋನ್ ಮಾಡಿ ಕಿಲಿ ಕೊಟ್ಟು ಕಳಿಸಪ್ಪ ಅಂತೇಳಿದ್ರೆ ನಮ್ಮ ಹುಡುಗ ಅಲ್ಲೇ ಇದ್ನಲ್ಲ, ಮುಗಿದೋಗಿತ್ತು. ಅವ್ನು ಫೋನ್ ಹಚ್ಚಿದ್ರು ಮುಗಿದಿತ್ತಲ್ಲ. ಇದನ್ನು ಸುಮ್ಮನೆ ಸೃಷ್ಟಿ ಮಾಡಬೇಕು, ನನ್ನ ಮ್ಯಾಗ ಆಪಾದನೆ ಗೋಬೆ ಕುಂದಿರಿಸ್ಬೇಕು. ಯಾಕಂದ್ರೆ ಇತ್ತೀಚೆಗೆ ಅವರು ಒಂದು ಪಕ್ಷದ ಅಡಿಯಲ್ಲಿ, ಒಬ್ಬರ ವ್ಯಕ್ತಿಯ ಅಡಿಯಲ್ಲಿ ಕೆಲಸ ಮಾಡಕ್ಕೆ ಚಲೋ ಮಾಡ್ರ. ಸೇರಿದ್ರಲ್ಲ, ಅಲ್ಲಿ ಯಾವುದೋ ವಕ್ಫ್ ವಿರುದ್ಧ ಬ್ಯಾನರ್ ಅಡಿಯಲ್ಲಿ ಕೂತ್ಕೊಂಡ್ರ ಬಿಜಾಪುರದಾಗ. ಹಾಂ, ಅಧಿಕೃತವಾಗಿ ಸೇರಿಬಿಟ್ರ, ಸೇರಿಸ್ಕೊಂಡ್ರ ಅವರು ಇಬ್ಬರು ನಾಯಕರು. ಸರ್, ಯಾವುದರಿಂದ ಆಗಿದೆ ಗೊತ್ತಿಲ್ಲ. ನಮ್ಮ ಕರ್ತವ್ಯ ಏನು? ನಮ್ಮ ಸಮಾಜ, ನಮ್ಮ ಟ್ರಸ್ಟು, ನಮ್ಮ ಮಠ, ಇಷ್ಟೇ ನಮ್ಮ ಚಿಂತನೆ. ಅವರು ರಾಜಕೀಯ ಮಾಡ್ಕೊಳ್ಳಿ, ಇನ್ನು ಯಾವ್ದಾರ ಪಕ್ಷಕ್ಕೆ ಹೋಗಿ. ಸಮಾಜ ನಾಶ ಆಗುತ್ತದಲ್ಲ, ಮಠಕ್ಕೆ ಬರ್ಬೇಕಾದ್ರೆ ಒಂದು ಅಲ್ಲ, ನಾವು ಯಾರಿಗೂ ಕಟ್ಟಗೋ ಅಂತೂ ಹೇಳ್ತಾ ಇಲ್ಲ. ಅವ್ರು ಮಾಡ್ತೀನಿ ಅಂದ ಮೇಲೆ ನಾವು ಸ್ವಾಗತ ಮಾಡ್ತಾ ಇದೀವಿ. ಮಾಡಲಿ, ಪಾಪ ನಮ್ಮ ಸಮಾಜದವ್ರಿಗೆ ಒಳ್ಳೇದಾಗತ್ತಲ್ರಿ. ಅಂತಿಮ ನಿರ್ಣಯ ಏನು, ಯಾರಿಗೆ ಒಳ್ಳೇದಾಗೋದು? ಯಾರು ನೋಡ್ರಿ, ನಾವು ಬಿಟ್ಟು ಹೋಗು ಅಂತೂ ಹೇಳೋದಿಲ್ಲ. ಯಾರಿಗೆ ರೀ? ಗುರುಗಳಿಗೇನ್ರಿ ಯಾರಾದ್ರೂ ಹೇಳಕ್ ಸಾಧ್ಯನಾ? ಅವರು ಈ ಸಮಾಜನ ಸೃಷ್ಟಿ ಮಾಡಿದವರು. ಪಾಪ ಈ ಪಂಚಮಸಾಲಿ ಸಮಾಜನೇ ಸೃಷ್ಟಿ ಮಾಡಿದವರು ಅವರು. ಅವ್ರಿಗೆಲ್ಲ ನಾವು ಹೇಳಷ್ಟು ದೊಡ್ಡವರ? ನಾನು ಅಷ್ಟು ದೊಡ್ಡವಲ್ಲಪ್ಪ, ನಾನು ಅಷ್ಟು ದೊಡ್ಡವನಲ್ಲ. ಅಲ್ಲ, ಮತ್ತೆ ನೀವು ಚಿಂತನೆ ಮಾಡ್ಬೇಕಲ್ಲ. ಈಗ ಅವರೇ ಹೇಳಿದಾರಲ್ಲ, ನಾವು ಬಿಟ್ಟು ಹೋಗ್ತೀವಿ, ನಾವು ಮಲಪ್ರಭಾ ಹೋಗೋರಿಗೆ ಯಾಕೆ ನಾವು ನಿಲ್ಸಕ್ಕಾಗತ್ರಿ? ಹೋಗೋರ ನಾವು ತಳ್ತಾ ಇಲ್ಲ, ನಾವು ಹೋಗು ಅಂತ ಹೇಳ್ತಾ ಇಲ್ಲ. ಅವರಾಗ್ಲಿ ಹೋದ್ರೆ ಸಂತೋಷ. ನೋಡ್ರಿ, ದಬ್ಬಾಳಿಕೆ ಏನಾದ್ರು ಮಾಡೋದಾಗಿದ್ರ ಇಷ್ಟೊತ್ತಿಗೆ ನೋಟಿಸ್ ಕೊಟ್ಟು ನಾವು ಹೊರಗೋಗ್ರಿ ಅಂತ ಕಿಚ್ಚಾಕಕ್ಕಾಗಲ್ಲ. ನನ್ನ ಕಡೆ ಆಗಲ್ಲ. ಬೇಡ, ಅದೆಲ್ಲ ಬೇಡ. ಇಲ್ಲ, ನಾವು ಹೇಳ್ತಾ ಇಲ್ಲ. ಅವರು ಎಷ್ಟು ದಿವಸ ಸಂತೋಷವಾಗಿ ನಮ್ಮ ಮಠದಲ್ಲಿ ಇರ್ತಾರೆ, ಇರಲಿ. ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ. ಅಲ್ಲಿ ನಮ್ಮ ಸಮಾಜ ಜನ ಬಂದವರಿಗೆ ಯಾರು ನಾವು ಮಠದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡೋರೆ ಯಾರು? ಪ್ರಸಾದ ವ್ಯವಸ್ಥೆ ಮಾಡಕ್ ಬೇಕಲ್ರಿ? ಪ್ರಸಾದ ವ್ಯವಸ್ಥೆ, ಧರ್ಮ ಚಿಂತನೆ, ಧಾರ್ಮಿಕ ಚಿಂತನೆ ಮಾಡುವಂತವ್ರು, ಸಮಾಜ ಸಂಘಟನೆ ಮಾಡುವಂತವ್ರು ಬೇಕಲ್ಲ. ನೋಡ್ರಿ, ಏನ್ ಮಾಡ್ತೀವೋ ಅದನ್ನ ಈಗ ಸದ್ಯಕ್ಕೆ ಹೇಳಲ್ಲ, ಅದು ಕಾಲ ನಿರ್ಣಯ ಮಾಡುತ್ತೆ. ಸರಿ, ಇನ್ನೊಬ್ಬ ಗುರುಗಳು ತಂದು ನೀವು ನಿಲ್ಸಿದ್ರಂದ್ರೆ ಅಲ್ಲಿ ಪ್ರಸಾದ ವ್ಯವಸ್ಥೆ ನೋಡ್ಕೊಳ್ಳೋಕೆ ತಂದು ನಿಲ್ಸಿದ್ರೆ ಇಂಡೈರೆಕ್ಟ್ ಆಗಿ ಇವರು ಹೊರ ಹೋಗಂತ ಹೇಳೋದಂಗಲ್ಲ ಸರ್. ನಾನು ಅದನ್ನ ಹೇಳೋದಿಲ್ಲ ಸ್ವಾಮಿ. ಅವ್ರು ಪಾಪ ಅವರು ಇದು ಸಂಚಾರ ಮಾಡ್ಬೇಕಲ್ಲ. ಅವರು ಹೇಳಿದ್ರಲ್ಲ ಚರ, ನಮ್ಮ ಹಿರಿಯರು ಹೇಳಿದ್ರಲ್ಲ, ಅವ್ರು ಏನಿದ್ರು ಚರ ಮೊಬೈಲ್ ಚರ ಹರ ಎಲ್ಲಿ ಇರಂಗಿಲ್ಲ. ಸ್ವಾಮೀಜಿ ಅಂದ್ರೆ ಮಠ ಕಟ್ಕೊಂಡಿರ್ಬೇಕು, ಮಠದಲ್ಲಿ ಇರ್ತಾರೆ. ನೀವ್ ಹೇಳ್ತಾ ಇದ್ರಿ ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದಾರೆ, ಬೆಳಗಾವಿಯಲ್ಲಿ ಮನೆ ಮಾಡಿದಾರೆ ಅಂತ ಹೇಳಿದ್ರಿ. ಮನೆ ಮತ್ತು ಮಠಕ್ಕೆ ವ್ಯತ್ಯಾಸದ ಏನ್ ಇರ್ತಾ ಇದೆ ನೋಡಿ. ಅವ್ರಿಗೆ ಕೇಳ್ರಿ ಪ್ರಶ್ನೆ, ಎದಕ್ ಮಾಡ್ಕೊಂಡ್ರು ಅಂತ ಅವ್ರು ಕೇಳಿ. ಕೆಲವಷ್ಟು ಪ್ರಶ್ನೆ ಅವ್ರ ಮುಂದೆ ಹಾಕಿರಲ್ಲ, ಗೊತ್ತಾಗ ಹೋಗಿ ಮನೆ ಆಗಿದ್ದಕ್ಕೆ ಇದು ಬಂದಿರೋ ಸಮಸ್ಯೆ. ಮಠ ಹೋಗಿ ಮನೆ ಆಗಿದ್ದಕ್ಕೆ ಬಂದಿದ್ದು ಪ್ರಶ್ನೆ ಇದು. ಅಲ್ಲ, ದಯವಿಟ್ಟು ನಾನು ಬೇಕಾದ್ರೆ ಅಲ್ಲ ನಿಮಗೆ ಇದೆ ಅಧಿಕಾರ ಇದೆ. ನನಗೆ ಅವ್ರಿಗೆ ಕೇಳಿ, ನನಗೆ ಗೊತ್ತಿಲ್ಲ. ಅಲ್ಲ, ಮಾಡ್ಕೊಂಡಿದ್ದು ನಮಗೆ ಅಡ್ರೆಸ್ ಗೊತ್ತದ. ನಾವು
ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ, ಹೋಗಿ ನೋಡ್ಕೊಂಬರ್ರಿ. ಯಾರು ವಾಸ ಇರ್ತಾರೆ ಸರ್? ನನಗೆ ಗೊತ್ತಿಲ್ಲ, ನಾನು ನೋಡೋಕ್ಕೂ ಹೋಗಿಲ್ಲ. ಯಾಕಂದ್ರೆ ನಾನು ಮಠಕ್ಕೆ ಹೋದಂಥವನು, ನಾ ಯಾರ ಮನೆಗೂ ಹೋಗೋದಿಲ್ಲ, ನಾ ಯಾವನ ಮನೆಯೂ ಬಾಗಲ ಕಾಯ ಮನುಷ್ಯ ಅಲ್ಲ. ಅದನ್ನು ಹೇಳ್ತೀನಿ. ಇವ್ರೇನು ಮಾತಾಡ್ತಾರಲ್ಲ ನನ್ನ ವಿರುದ್ಧ, ವಿರಾಂಶ ನನ್ನ ಮನೆ ಕಿಲಿ ಹಾಕ್ಬಿಡ್ತಾರ. ಯಾರ್ಯಾರ ಮನೆ ಯಾರು ಕಿಲಿ ಹಾಕ್ತಾರ ಸಮಯ ಹೇಳುತ್ತೆ. ನಾನೀಗ ಯಾಕೆ ಹೇಳಿ ಸಮಯ, ವೇಟ್ ಫಾರ್ ದ ಟೈಮ್, ಟೈಮ್ ಓನ್ಲಿ ವಿಲ್ ಟೆಲ್ ದ ಆನ್ಸರ್. ಸರ್, ಈಗ ಸಭೆ ಮಾಡ್ತೀವಿ ಅಂತ ಹೇಳಾಕ್ತಿದ್ವಿ. ಸಭೆ ಮಾಡಿದ ಮೇಲೆ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ನೀವು ಯಾರಿಗಾದ್ರೂ ತಂದು ಕುಂದಿರ್ತೀರಿ, ಕೋರ್ಟಿಗೆ ಹೋಗುವಂತ ಸಾಧ್ಯತೆನೂ ಇರ್ತೈತಲ್ಲ ಅವರು. ನೋಡ್ರಿ, ಕಾನೂನಾತ್ಮಕವಾಗಿ ನಾವು ಹೋರಾಟಕ್ಕೆ ಸಿದ್ಧದೀವಿ. ಆಮೇಲೆ ಮಠಕ್ಕೆ ಬಾಗ್ಲ ಅಲ್ಲಲ್ಲ, he is appointed by the trust. Trust can remove him, trust can continue him. ಅವರ ನಡವಳಿಕೆ ಸರ್, ಸರಿ ಇಲ್ಲ ಅಂತಕ್ಕಂಥ ನೋಟಿಸ್ ಕೊಟ್ಟಿದ್ವಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ನಾನು ಒಂದು ತಮ್ಮ ಮುಖಾಂತರ ನಮ್ಮ ಅಗ್ರಗಣ್ಯ ನಾಯಕರಿಗೆ, ಸ್ವಾಮೀಜಿಯವರಿಗೆ ಒಂದು ಸವಾಲನ್ನು ಹಾಕಕ್ಕೆ ಬಯಸ್ತೀನಿ. ಇವತ್ತು ಏನು ಟು ಡಿ ಅಂತ ಮಾತಾಡ್ತೀರಂತಾರೆ. ನಮ್ಮ ಸರ್ಕಾರ ಟು ಡಿ ಕೊಡ್ತು ಅಂತ ಅಗ್ರಗಣ್ಯ ನಾಯಕರು ಮಾತಾಡ್ತಾರೆ. ಇವತ್ತು ಅವ್ರು ಹೇಳ್ತಾ ಇದ್ದಾರಲ್ಲ, ನನಗೆ ನಾಳೆನೇ ಇವತ್ತೇ ಅವರು 2D ಸರ್ಟಿಫಿಕೇಟನ್ನು ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕು. ನಾನು 2D ಬೇಕಾ 2A ಬೇಕಾ? ಅವರು 2A ಕೇಳಿದ್ದು ಅವರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. 3 ವರ್ಷ ಹೋರಾಟದ ನಂತರ ಯಾರು ಅಗ್ರಗಣ್ಯ ನಾಯಕರು 2D ಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟಪಡಿಸಲಿ, 2A ಬೇಕಾ 2D ಬೇಕಾ? ಇವತ್ತಿಗೂ ಗುರುಗಳು ಬ್ಯಾನರ್ ನೋಡ್ರಿ, ಹಿಂದೆ ಹೋಗಿ ಗುರುಗಳು ಎಲ್ಲೇ ಪ್ರಚಾರಕ್ಕೆ ಹೋದ್ರು, ಎಲ್ಲೇ ಸಭೆ ಸಮಾರಂಭಕ್ಕೆ ಹೋದ್ರೆ ಹಿಂದೆ ಬ್ಯಾನರಲ್ಲಿ 2A ಅಂತಿದೆ. ಮತ್ತು ಇವ್ರ ನಿಲುವೇನು, ಆ ಅಗ್ರಗಣ್ಯ ನಾಯಕರ ನಿಲುವೇನು ನನಗೆ ಗೊತ್ತಾಗಬೇಕಲ್ಲ. ನಾವು ಗೊಂದಲದಲ್ಲಿ ಆಗಿಬಿಟ್ಟಿವಿ. ಈಗ ನಾನು ಹೋರಾಟ ಮಾಡಿದೆ, ಎಲ್ಲ ಮಾಡಿದೆ, ಆದರೆ ನನ್ನನ್ನು ಹೊರಗಿಟ್ಟು ಒಂದು ಪಕ್ಷಕ್ಕೆ ಸೀಮಿತವಾಗಿ, ತಮಗೆ ಗೊತ್ತಿದೆ ಬೆಳಗಾವಿಯಲ್ಲಿ ಆದಂಥ ಘಟನೆ, ಅಲ್ಲಿ ಉದ್ದೇಶಪೂರ್ವಕವಾಗಿ ನಮ್ಮ ಯಾರೋ ಪುಡಾರಿಗಳನ್ನು, RSS ಪುಡಾರಿಗಳನ್ನು ಕರ್ಕೊಂಡು ಬಂದು ಅಲ್ಲಿ ಕಲ್ಲು ಒಗಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಾವೇ ಹೊಡಿಸ್ಕೊಂಡು ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು. ನೀನೇ ತಾನೇ ಆರೋಪ ಮಾಡಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು. ಈ ಘಟನೆ ಆಗೋದಕ್ಕೆ ಮುಖ್ಯಮಂತ್ರಿಗಳು ಇರೋವರೆಗೂ ನಾವು ಮೀಸಲಾತಿ ಕೇಳಲ್ಲ ಅಂತೇಳಿ ಮಾಧ್ಯಮದಲ್ಲಿ ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಅವ್ರು ಮಾಡಿಸಿದಾರಂತ. ಪಾಪ, ಒಬ್ಬ ಮುಖ್ಯಮಂತ್ರಿಗಳು ಇಂಥ ಚಿಲ್ಲರೆ ಕೆಲಸ ಮಾಡ್ತಾರೆ. ಗೊತ್ತಕ್ಕೆ ಇವ್ರ ಹತ್ರ ಮನಸ್ಸಲ್ಲಿ, ಇವ್ರ ನಾಯಕರಲ್ಲಿ ಚಿಲ್ಲರೆ ಬುದ್ಧಿ ಇರ್ಬೋದು, ಆದರೆ ನಮ್ಮ ನಾಯಕರ ಹತ್ರ ನಾವು ಯಾವತ್ತೂ ಪಕ್ಷವನ್ನು ತಂದಿಲ್ಲ. ನಾವು ಮೀಸಲಾತಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮದು ಹೋರಾಟ ಇನ್ನೂ ತನಕ ನಿರಂತರವಾಗಿದೆ. ನಾವು ಬಿಟ್ಟಿಲ್ಲ. ನಾವು ಮುಖ್ಯಮಂತ್ರಿಗಳ ಹತ್ರ ನಾವು ಹೋಗಿದ್ದೀವಿ, ಅನೇಕ ಸರಿ ಹೋಗಿದ್ದೀವಿ, ಮೀಸಲಾತಿ ಕೇಳಿದ್ದೀವಿ. ಅವ್ರು ಎಂದೂ ನಮಗೆ ಕೊಡೋದಿಲ್ಲ ಅಥವಾ ವಿರುದ್ಧವಾಗಿ, ನಮ್ಮ ಸಮಾಜದ ವಿರುದ್ಧವಾಗಿ, ನಮ್ಮ ಧರ್ಮದ ವಿರುದ್ಧವಾಗಿ ಯಾವತ್ತೂ ಮಾತಾಡಿಲ್ಲ. ಅವ್ರ ಬಗ್ಗೆ ಸುಮ್ಮನೆ ವಿನಾಕಾರಣ ಮಾತಾಡೋದು. ಏನು ಮುಖ್ಯಮಂತ್ರಿಗಳೇ ಮಾಡಿಸ್ಬಿಟ್ರಂತ ಕಿಲಿ ಹಾಕ್ಸಿದ್ರು ಪಾಪ. ಎಷ್ಟು ಸತ್ಯ ರೀ ಇದು. ಈಗ ಒಂದು ಸ್ಪಷ್ಟಪಡಿಸ್ಲಿ ಅವ್ರ ನಾಯಕರು ಇವತ್ತೇ 2D ಬೇಕಾ 2C ಬೇಕಾ, 2A ಬೇಕಾ 2D ಬೇಕಾ? ಸರ್, ನಿಮ್ಮ ಉದ್ದೇಶ ಅವರಾಗಿ ಪೀಠ ಬಿಟ್ಟು ಹೋಗ್ಬೇಕಂತದ ಅಥವಾ ನೀವಾಗಿ ಅವ್ರು ತೆಗಿದೆ ಅಂತ? ಯಾರು ಅವರಾಗಿ ಪೀಠ ಬಿಟ್ಟು ಹೋಗ್ಬೇಕಾ ಅಥವಾ ನೋಡ್ರಿ, ನಾವು ಯಾರು ತೆಗಿಯಕ್ಕ ಅಲ್ಲ, ಟ್ರಸ್ಟ್ನವ್ರಿಗೆ ಅಧಿಕಾರ ಇದ್ರೂ ಕೂಡ ನಾನು ಹೇಳ್ತೀವಲ್ಲ, ಅವ್ರ ನಡೆಯ ನುಡಿಗಳಿಗೆ ನಾವೇನು ಕಡಿವಾಣ ಹಾಕ್ಬೇಕು ಹಾಕ್ತಾ ಇದ್ದೀವಿ. We have tolerated him until now. ನಾವು ಇಲ್ಲಿವರೆಗೂ ನಾವು ತಾಳ್ಮೆಯಿಂದನೇ ಬಂದಿದ್ದೀವಿ. ಅವ್ರು ಏನು ಮಾಡಿದ್ರು ತಾಳ್ಮೆಯಿಂದನೇ ಬಂದಿದ್ದೀವಿ. ಅಲ್ಲ, ಅವ್ರ ನಡವಳಿಕೆ ಯಾವತ್ತಿದೆ ಸರ್? ಕಳೆದ ಒಂದು 4-5 ವರ್ಷದಿಂದ ಈಗ 2019 ನೀವೇ ಅಥವಾ ನೋಟಿಸ್ ಕೊಟ್ಟಿವಿ, ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟ ಮೇಲೆ ಅವ್ರ ಜೊತೆ ಪಾದಯಾತ್ರೆ ಮಾಡಿದ್ರಲ್ಲ ಸರ್? ಸರ್, ಸಮಾಜಕ್ಕೋಸ್ಕರ ನಾವು ತ್ಯಾಗ ಮಾಡ್ಕೊಂಡು ಹೋಗಿವಿ ಸರ್. ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಬರ್ಕೊಟ್ರಲ್ಲ, ಇಲ್ಲೇ ಇದೆ ಬರ್ಕೊಟ್ಟದ್ದು. ಅಲ್ಲ ಬರ್ದು ಕೊಟ್ಟಿದ್ದಿದೆ ನಮ್ಮ ಹತ್ರ. ಸರ್, ಈಗ ಅವರೇ ಮಠ ಬಿಟ್ಟು ಹೋಗೋದನ್ನ ಕಾಯ್ತಿರೋ ಅಥವಾ ನೀವೇ ಏನಾದ್ರು ನಿರ್ಧಾರ ತಗೊಂಡು ಕಳಿಸ್ತೀರಾ? ಸರ್, ನಾವು ಹೇಳ್ತಾ ಇದ್ದೀವಲ್ಲ, ನಾವು ಪೀಠವನ್ನು ಮಾಡಿದ್ದು ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸಾಮಾಜಿಕ ಧಾರ್ಮಿಕ ಚಿಂತನೆಯನ್ನು ಮಾಡಬೇಕು. ಸರ್, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇನ್ನೊಂದು 2 ಮಾತನ್ನು 2D 2A ಬಗ್ಗೆ ನಾನು ಹೇಳ್ತಾ ಇದ್ದೆ. ತಾವು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ರಿ ಅಂತ ಹೇಳಿದ್ರಿ. 2D ಬೇಕಾ 2A ಬೇಕಾ? ಒಂದು ಸ್ಪಷ್ಟತೆ ಬರಬೇಕು. ಆಯಿತು, 2A ಬೇಡ ಅಂತ ಇವ್ರು ನಮ್ಗೆ ಆಗಲೇ ಹೇಳಿದ್ದಾರೆ. ಅದ್ರಾಗ ಮಾತ್ರ ಸ್ವಾಮಿಗಳು ಮಾತ್ರ ಬ್ಯಾನರ್ ಅದೇ ಇರುತ್ತೆ. ಆದರೆ ಅವ್ರ ನಾಯಕರು ಬೇರೆ 2D ಅಂತ ಇದ್ದಾರೆ. 2D ಬಗ್ಗೆ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಇವತ್ತೇ ತಡೆಯಾಜ್ಞೆಯನ್ನು ತೆಗೆದ್ರೆ ಅದು ಬಿದ್ದು ಹೋಗುತ್ತೆ. ಸ್ವತಃ ಬೊಮ್ಮಾಯಿಯವರು ಸರ್ಕಾರ ಸಾಲಿಸಿಟರ್ ಜನರಲ್ ಅವರು ಹಿಂಬರ ಬರೆದು ಕೊಟ್ಟಿದ್ದಾರೆ. 2B ಮೀಸಲಾತಿಯನ್ನು ನಾವು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ, ಅದರ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗ್ತೀವಿ. ಅದು ಹಾಗೇ ಇರುತ್ತೆ 2B. ಅದಕ್ಕೆ ಮತ್ತು 2D 2C ಎಲ್ಲಿ ಹೋಯಿತು? 2D ಕೊಡ್ರಿ ಸುಪ್ರೀಂ ಕೋರ್ಟ್ದಲ್ಲಿ ತಡೆಯಾಜ್ಞೆಯನ್ನು ತೆಗೆಸ್ರಿ ಅಂತ ಇವತ್ತು ತೆಗೆಸಿದ್ರೆ ಅದು ಬಿದ್ದು ಹೋಗುತ್ತೆ, ಮುಗಿದೋಯ್ತು. ಇವ್ರು ಹಿಂಬರ ಕೊಟ್ಟಿದ್ದು ಸತ್ಯ. ಇದನ್ನು ಮುಚ್ಚಿಟ್ಟು ನಮಗೆ 2D ಕೊಡಿಸಿ ಅಂತ ಭಾಷಣ ಮಾಡ್ತಾರೆ ಮತ್ತೆ.
ಅದಕ್ಕೆ ನಮ್ಮ ಹೋರಾಟ ನಿರಂತರವಾಗಿದೆ. ನಮ್ಮ ಪೀಠದ ಧರ್ಮದರ್ಶಕರುಗಳ ವಿಚಾರ ನಾವು 2Aನೇ ಕೇಳೋರು, ನಮಗೆ 2Aನೇ ಬೇಕು. ಅದು ಅಲ್ಲದೆ ನಾವು ಎಲ್ಲ ಲಿಂಗಾಯತ ಒಳಪಂಗಡಗಳು ಜೊತೆಯೇನು ಕೇವಲ ಪಂಚಮಸಾಲಿ ಅಷ್ಟೇ ಅಲ್ಲ, ಎಲ್ಲ ಲಿಂಗಾಯತ ಒಳಪಂಗಡಗಳು ನಮ್ಮ ಕರ್ನಾಟಕ ವೀರಶೈವ ಮಹಾಸಭಾ ಅಧ್ಯಕ್ಷರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಏನು ಎಲ್ಲ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿ ಕೇಳಬೇಕು ಅನ್ನೋ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಹೊಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ಹೋಗ್ತೀವಿ ಶೀಘ್ರದಲ್ಲೇ. ನಮಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿಗಾದರೂ ತಾವು ಶಿಫಾರಸ್ತನ್ನು ಮಾಡಿರಿ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ, ಕೇವಲ ಒಂದೇ ಜಾತಿ ಅಂತ ಹೇಳಿ ಎಷ್ಟು ಒಳಪಂಗಡಗಳಿದ್ದಾವೆ ಎಲ್ಲರಿಗೂ OBC ಮೀಸಲಾತಿಯನ್ನು ಕೊಡ್ರಿ ಅಂತ ಕೇಳೋದಕ್ಕೆ ನಾವು ಹೊರಟಿದ್ದೀವಿ. ಮತ್ತು ಅಲ್ಲ ಹೇಳಿದಾರಲ್ಲ 75% ಆಗುತ್ತೆ. ಅದು ಅದರಲ್ಲಿ ಆದರೆ ನಮ್ಗೆ ಖಂಡಿತವಾಗಿ ಸಿಗುತ್ತೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳ ಮೇಲೆ ನಮ್ಗೆ ವಿಶ್ವಾಸ ಇದೆ, ಭಾಳ ದೃಢವಾದ ವಿಶ್ವಾಸ ಇದೆ. ಅವರು ಮೀಸಲಾತಿ ಬಗ್ಗೆ ಎಂದೂ ಕೂಡ ವಿರೋಧವಾಗಿ ಮಾತಾಡಿಲ್ಲ. ನಾವು ನಮ್ಮ ಹಿರಿಯರು ಹೋದಾಗ ಅವರು ಪಾಸಿಟಿವ್ ಆಗೇ ಇದ್ದಾರೆ. ಅವ್ರ ಬಗ್ಗೆ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ, ಮಾಡಲಿ, ಆದರೆ ನಾವು ಮೀಸಲಾತಿಯನ್ನು ಪಡಿತೀವಿ. ಇದು ಮಾತ್ರ ಗ್ಯಾರಂಟಿ, ನಮ್ಮ ಹೋರಾಟ ಇದೆ. ಮತ್ತು ಕೊನೆಯದಾಗಿ ಜಾತಿ ಜನಗಣತಿಯ ಬಗ್ಗೆ ಏನು ಇತ್ತೀಚೆಗೆ ಈಗ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ನಮ್ಮ ಸಮಾಜದ ಬಂಧುಗಳಿಗೆ ಎಲ್ಲ ಯುವಕರಿಗೆ ಒಂದು ಕರೆಯನ್ನು ಕೊಡ್ತೀವಿ. ನೀವು ಧರ್ಮದ ಕಾಲಮ್ದಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ನಾವು ಲಿಂಗಾಯತ ಧರ್ಮದವರು, ಬಸವಣ್ಣನ ಅನುಯಾಯಿಗಳು, ಬಸವಣ್ಣನ ಒಂದು ತತ್ವದ ಮೇಲೆ ನಾವು ನಡೆದಂಥವ್ರು. ಲಿಂಗಾಯತ ಧರ್ಮದ ಕಾಲಮಲ್ಲಿ ಲಿಂಗಾಯತ ಅಂತ ಬರೆಸಬೇಕು, ಜಾತಿಯ ಕಾಲಮ್ದಲ್ಲಿ ಪಂಚಮಸಾಲಿ ಬರೆಸಬೇಕು ಅಂಥೇಳಿ ನಾವು ಈ ತಮ್ಮ ಮುಖಾಂತರ ನಾನು ನನ್ನ ರಾಜ್ಯದ ಸಮಾಜದ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋತೇನೆ. ತಾವು ಈ ರೀತಿ ತಮ್ಮ ಜಾತಿಯ ಗಣತಿಯಲ್ಲಿ ಬರೆಸಬೇಕು ಅಂತೇಳಿ ವಿನಂತಿ ಮಾಡ್ಕೋತೇನೆ. ಅದಕ್ಕೆ ಇವತ್ತು ಧರ್ಮಗುರುಗಳು ಪಾಪ ಅವ್ರಿಗೆ ನಾನು ಮಠದಲ್ಲಿ ಇರೋಕ್ಕೆ ಬೇಡ ಅಂದಿಲ್ಲ, ಈಗಿದ್ದಾರೆ ಮಠದಲ್ಲೇ ಇದ್ದಾರೆ. ನಾವೇನಾದ್ರು ಹೋಗಿ ಅವ್ರಿಗೆ ಹೋಗ್ರಿ ಹೊರಗಂದ್ವಾ ಹೇಳಿಲ್ಲಲ್ಲ. ಪಾಪ ಅವರು ಸಮಾಜ ಕಟ್ಟೋದಕ್ಕೆ ಮುಂದಾಗಿದ್ದಾರೆ, ನಮ್ಗೆ ಭಾಳ ಸಂತೋಷ. 2A ಮೀಸಲಾತಿ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥದ್ದು. 712 ಕಿಲೋಮೀಟರ್ ನಾನು ಅವ್ರ ಜೊತೆಗೆ ಹೆಜ್ಜೆ ಹಾಕಿದೆ. ನಾನು ಏಕೈಕ ವ್ಯಕ್ತಿ, ಅದು ಜನರ ಜೊತೆಗೆ ಜನಪ್ರತಿನಿಧಿ ಆದಂಥವ್ನು. ನಾನು ಮಾಜಿ ಆಗಿರ್ಬೋದು, ಅವತ್ತು ಅಧಿಕಾರಕ್ಕೋಸ್ಕರ ಅಂತೂ ಮಾಡಿಲ್ಲ. ಪದೇ ಹೇಳ್ತಾರೆ ಇವರು ಅಧಿಕಾರಕ್ಕೆ ಬಂದ್ಬಿಟ್ರು ಅಂತ ಹೇಳಿ. ನಮ್ಮ ಕುಟುಂಬ, ನಮ್ಮ ತಂದೆಯವರು 1978ರಲ್ಲೇ ಅವರು TDB ಪ್ರೆಸಿಡೆಂಟ್ ಹುಣಗುಂದ ಮತಕ್ಷೇತ್ರದ್ದು. 78ರಿಂದ ನಮ್ಮ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು. 94ರಲ್ಲಿ ಪಂಚಮಸಾಲಿ ಸಮಾಜವನ್ನು ನಮ್ಮ ಹನ್ನಾಳು ಗುರುಗಳು ಈ ಸಮಾಜದ ಅಧ್ಯಕ್ಷರಾದ ಮೇಲೆ ಈ ಸಮಾಜದ ಸಂಘಟನೆ, ಈ ಹೋರಾಟಗಳು, ಮೀಸಲಾತಿ ಬೇಕು ಅನ್ನೋದು ಪ್ರಾರಂಭ ಆಗಿದ್ದು 1994. ಇವ್ರು ಬಂದ ಮೇಲೆಲ್ಲ, ಇವ್ರು ಹೇಳೋ ರೀತಿಯಲ್ಲಿ ಇವ್ರು ಬಂದ ಮೇಲೆ ಸಮಾಜ ಆಯಿತು, ಇವ್ರು ಬಂದ ಮೇಲೆ ಮಠ ಆಯಿತು, ಇವ್ರು ಬಂದ ಮೇಲೆ ಪಂಚಮಸಾಲಿ ಸಮಾಜ ಹುಟ್ಟಿದೆ ಅಂತ ಹೇಳ್ತಾರೆ. ಅದನ್ನು ಜನ ನೋಡ್ತಾ ಇದ್ದಾರೆ. ಯಾರು ಹುಟ್ಟಿಸಿದ್ರು, ಯಾರು ಬಂದರು, ಯಾರು ಸಂಘಟನೆ ಮಾಡಿದರು. ಹನ್ನಾಳು ಗುರುಗಳು ಪ್ರಾರಂಭಕ್ಕೆ ಅಧ್ಯಕ್ಷರಾದರು. ತದನಂತರ ನಮ್ಮ ತಂದೆಯವರು ಅಧ್ಯಕ್ಷರಾದರು. ಅದು ವೀರಪ್ಪ ಮೊಯ್ಲಿಯವರ ಹತ್ರ ನಾವು 2A ಮೀಸಲಾತಿ ಬೇಕು ಅಂತೇಳಿ ಎಲ್ಲ ಹಿರಿಯರು ಅದಾರ ಇಲ್ಲಿ. ದೊಡ್ಡ ಹೋರಾಟ 3 ಲಕ್ಷ 4 ಲಕ್ಷ ಜನ ಸೇರಿಸಿ ವೀರಪ್ಪ ಮೊಯ್ಲಿಯವರು ಬಂದು ಮನವಿಯನ್ನು ತೊಗೊಂಡಿದ್ದು ಕೂಡ ನಮಗೆ ದಾಖಲೆಗಳಿದ್ದಾವೆ. ಇವರು ಹೇಳೋ ರೀತಿಯಲ್ಲಿ ಇವತ್ತು ಮೀಸಲಾತಿ ಕೇಳ್ತಾ ಇಲ್ಲ. ನಾವು ಮೀಸಲಾತಿಯನ್ನು ಕೇಳೋದಕ್ಕೆ ನಾವು ಹೊರಟ್ವಿ. ಏನಾಯಿತು ಕೊನೆಗೆ? ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರ ತಮಗೆ ಗೊತ್ತಿದೆ 2D 2C ಅಂತ ಕೊಟ್ಟರು. 2D 2C ಇಲ್ಲಿ ಸ್ಟ್ಯಾಂಡ್ ಆಯಿತಾ? ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ತನಕ ತಡೆಯಾಜ್ಞೆ ಇದೆ. ಏನು 2B ಮೀಸಲಾತಿಯನ್ನು ಕಿತ್ತಿ, ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ನಮಗೆ 2%, ಒಕ್ಕಲಿಗರಿಗೆ 2%, 2D 2C ಮಾಡಿದರು. ಇವತ್ತು 2D 2C ನಮಗೆ ಸರ್ಟಿಫಿಕೇಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ನಮ್ಮಲ್ಲಿದೆ. ಹೋರಾಟ ಆಗಿದ್ದದಕ್ಕೆ ನಮ್ಮ ಬಡ ಮಕ್ಕಳಿಗೆ ಉದ್ಯೋಗಕ್ಕಾಗಿ, ಇವತ್ತು ಏನು ಶಿಕ್ಷಣಕ್ಕಾಗಿ, ಇವತ್ತು ಅವರಿಗೆ ಮೀಸಲಾತಿ ಬೇಕು ಅನ್ನೋದನ್ನು ನಾವು ಹೋರಾಟ ಮಾಡಿದ್ವಿ ವಿನಃ ಈ 2D 2C ಅಲ್ಲ, 2A ಕೇಳಿದ್ವಿ ನಾವು ಭಾಳ ಸ್ಪಷ್ಟ. ಇವತ್ತು ನಾನು ಸ್ಟ್ಯಾಂಡ್ ಹೇಳ್ತೀನಿ, ನಾವು 2Aನೇ ಬೇಕು. ಅರ್ಧ ಮಾಡಿದ್ರೆ ಆಗಲಕ್ಕೆ ಒಂದು ಪಾಯಿಂಟ್ ಮೀಟಿಂಗ್ ಮಾಡಿದ್ರಲ್ಲ, ಹಿರಿಯರ ಜೊತೆ ಚರ್ಚೆ ಮಾಡಿದ್ವಿ ನಡೆ ನೋಡಿ ಬದಲಾಗಿದೆ. ಮುಂದಿನ ಕ್ರಮ ಏನು? ಬರ್ತೀನಿ, ಅದಕ್ಕೆ ಬರ್ತೀನಿ ನಾನು. ಇದು ಸ್ವಲ್ಪ ಮೀಸಲಾತಿದ್ದು ಹೇಳ್ಬಿಟ್ಟು ನಾನು ಕೊನೆಗೆ ನಾನು ಅವರೇ ನಮ್ಮ ಗುರುಗಳು ಪಾಪ ಆಗಿದೆ. ಅದು ಆಗಿದ್ದ ಬಗ್ಗೆ ಹಿರಿಯರು ಚರ್ಚೆ ಮಾಡಿದ್ದಾರೆ. ಬೇರೆ ಎರಡನೇ ಮಾತಿಲ್ಲ, ಅದು ನಾನು ಮುಗಿಸ್ಬಿಡ್ತೀನಿ. ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಚಿಂತನೆ ಮಾಡಿದ್ರೆ ನಿರ್ಧಾರ ಚಿಂತನೆ ಆಗಿದೆ, ಅದು ನಿರ್ಧಾರನೂ ಕೂಡ ಆಗತ್ತೆ.
ಮತ್ತು ಅದು ಹೇಳ್ತಾ ಇದ್ದೀನಿ, ನಿರ್ಧಾರದಲ್ಲಿ ಬದಲಾವಣೆ ಆಗೋದ್ರಲ್ಲಿ ಏನಿಲ್ಲ. ನಮಗೆ ಒಬ್ಬರು ಅಲ್ಲಿ ಮಠದಲ್ಲಿ ನೋಡ್ಕೊಳ್ಬೇಕು. ಪಾಪ ನಮ್ಮ ಸಮಾಜದ ಜನ ಬರ್ತಾರ, ಏನೋ ಕೂಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ, ಅಲ್ಲಿ ಹೋಗಿ ಬರಬೇಕು, ನಮ್ಮ ಗುರುಗಳು ಭೇಟಿ ಆಗಬೇಕು ಅನ್ನೋದು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಬ್ಬರನ್ನ ಗುರುಗಳಾಗಿ ನೇಮಕ ಮಾಡೋದು ಕೂಡ ಸತ್ಯ. ಯಾವಾಗ ಸರ್ ಪಟ್ಟ ಅದು ಹೇಳ್ತೀವಿ ಟೈಮ್, ಅದು ನೋಡೋಣ, ಅದು ಟೈಮ್ ನಮ್ಮ ಹಿರಿಯರೆಲ್ಲ ಕೂಡಿ ನಿರ್ಧಾರ ಮಾಡ್ತಾರೆ. ಅಲ್ಲಿ ಬಂದುವಂಥ ಜನರಿಗೆ ಪಾಪ ಅಲ್ಲಿ ಪ್ರಸಾದ ಹಾಕುವಂಥದ್ದಾಗಲಿ, ಧಾರ್ಮಿಕ ಚಟುವಟಿಕೆಗಳನ್ನು ಮಾಡೋದಕ್ಕಾಗಲಿ ಅಲ್ಲಿ ಬೇಕಲ್ಲ ಯಾರಾದರೂ. ಇವರು ಸಂಚಾರದಲ್ಲಿ ಇರ್ತಾರೆ, ಪಾಪ ಸಂಚಾರದಲ್ಲಿದ್ದಾಗ ಇವ್ರು ಮಾಡಲಿ, ಇವ್ರು ರಾಜ್ಯ ಸುತ್ತಲಿ, ಮಲಪ್ರಭಾ ನದಿ ದಂಡೆ ಮೇಲೆ ಮಠ ಕಟ್ಟಲಿ, ಸಂಸ್ಥೆ ಕಟ್ಟಲಿ, IAS ಕೋಚಿಂಗ್ ಕೊಡಲಿ, ಹಾಸ್ಟೆಲ್ ಮಾಡಲಿ, ಎಲ್ಲವನ್ನ ಮಾಡಲಿ. ನಮ್ಮ ಸಮಾಜದವ್ರಿಗೆ ನಮ್ಮವ್ರಿಗೆ ಮಾಡ್ತಾರಲ್ಲ, ಬೇರೆದವ್ರಿಗೆಲ್ಲ, ಅದನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಇದಕ್ಕೆ ಪೂರಕವಾಗಿ ಈಗ ಸದ್ಯದ ಮಾಹಿತಿ ಪ್ರಕಾರ ಶ್ರೀಗಳು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಸೇರಿದಾಗಿದೆ ಒಂದು, ಜೊತೆಗೆ ಅಲ್ಲಿ ಮಠದಲ್ಲಿದ್ದಂತ ಅವರೇನು ಅವ್ರ ಇದರಲ್ಲಿದ್ದು ಸಾಮಾನುಗಳನ್ನು ಸ್ಥಳಾಂತರ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಬಂದಿದೆ. ನನಗದು ಗೊತ್ತಿಲ್ಲ, ನನಗದು ಗೊತ್ತಿರೋದಂಥ ವಿಷಯ. ಮಠದಲ್ಲಿ ಇದ್ದಾರೆ, ಅಲ್ಲ ಸರ್, ಅಲ್ಲ ನಮ್ಮ ವ್ಯವಸ್ಥಾಪಕರಿದ್ದಾರೆ, ಅವ್ರಿಗೆ ನೋಡ್ಕೊಳಕ್ಕಿದ್ದಾರೆ. ಯಾಕಂದ್ರೆ ನನ್ನ ಜವಾಬ್ದಾರಿ, ನಾಳೆ ಯಾವನೋ ಬಂದು ಏನೋ ಮಾಡ್ಕೊಂಡಲ್ಲಿ ಅನಾಹುತ ಆದ್ರೆ ಯಾರು ಹೊಣೆ ರೀ? ಟ್ರಸ್ಟಿಗಳು, ಧರ್ಮದರ್ಶಿಗಳು ಹೊಣೆಗಾರ ಹಾಕ್ತೀವಿ ನಾವು. ಸ್ವಾಮಿಗಳಿಗೆ ಏನು ಜವಾಬ್ದಾರಿ ಇದೆ? ಅಲ್ಲಿ ಇರೋದಕ್ಕೆ ಅಷ್ಟೇ ಕೊಟ್ಟಿದ್ದವ್ರಿಗೆ. ಅವ್ರಿಗೆ ಮಠದ ಧರ್ಮಕ್ಕೆ ಸಮಾಜ ಸಂಘಟನೆ ಮಾಡಿರಿ, ಅಲ್ಲಿ ಕುತ್ಕೊಂಡು ಧಾರ್ಮಿಕ ಚಿಂತನೆಯನ್ನು ಮಾಡಿರಿ, ಬಸವಣ್ಣವ್ರ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ತಿಳಿಸ್ರಿ ಅಂತೇಳಿ ನಾವು ಹೇಳಿದ್ದು. ಅದು ಬಿಟ್ಬಿಟ್ಟು ಇವರು ಸಂಚಾರ ಮಾಡಿಕೊಂಡು ಬೆಳಗಾವಿಗೊಂದು ಮನೆ, ಹುಬ್ಳಿಗೊಂದು ಮನೆ, ಬೆಂಗಳೂರಾಗೆ 2 ಮನೆ ಇದು ಮಾಡ್ಕೊಂಡು ಆಡಕ ಹೇಳಿದ್ದು ಧರ್ಮ, ಇದು ಸಮಾಜ ಏನ್ರಿ? ಅಲ್ಲ, ಸಾಥ್ ನಾವು ಕೊಟ್ಟಿದ್ದೀವಲ್ರಿ. ನಾವು ಕೊಟ್ಟಿದ್ದು ಬಹಳ ಸ್ಪಷ್ಟ, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ತಾವು, ಸಂತೋಷ. ನಾನು ಸಮಾಜದ ಸಂಘಟನೆಯಲ್ಲಿ ನಮ್ಮ ತಂದೆಯವರಾದಾಗಿ ನನ್ನ ಕುಟುಂಬ ಗುರುತಿಸ್ಕೊಂಡಂಥದ್ದು. ಈ ಸಮಾಜಕ್ಕೆ ನಾವು ಜೀವನಾದರೂ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ. ಬಹುತೇಕ ನಮ್ಗೆ ಅಂಗಿಸ್ತಾರ ಅವರು. ನಾವು ಮೊದಲಿಂತ್ರನೂ ನಮ್ಮ ಕುಟುಂಬ, ನಮ್ಮ ಸಮಾಜದ ಚಿಂತನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾವು ಇನ್ನ ಬೇರೆ ಚಿಂತನೆಯನ್ನು ಮಾಡಲಿಲ್ಲ. ಸಮಾಜ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಉದ್ಯೋಗವಂತರಾಗಬೇಕು, ಅವ್ರಿಗೂ ಎಲ್ಲ ಅವಕಾಶಗಳು ಬರಬೇಕಲ್ಲ. ಬೇರೆ ಸಮಾಜಗಳು ಇವತ್ತೇನು ಈ ಲಿಂಗಾಯತ ಒಳಪಂಗಡಗಳಲ್ಲಿ ಅನೇಕ ಸಮಾಜ ಇವತ್ತು ಮೀಸಲಾತಿಯನ್ನು ಪಡೆದಿದ್ದಾವೆ. ನಮ್ಮ ಸಮಾಜಕ್ಕಿಲ್ಲ ಮೀಸಲಾತಿ ಅನ್ನೋದೇ ನಮ್ಮ ಕೂಗು. ನಮ್ಮ ಸಮಾಜ ಕೂಡ ಮುಂದೆ ಬರಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ದೀವಿ. ಅದಕ್ಕೆ ಮುರಿದಿದ್ದಾರೆ ಚಾವಿ. ಅಲ್ಲಿ ಹೋಗಿ ಮಠದಲ್ಲಿ 7 ಜನ. ಅವಾಗ ನಾನು ಹೇಳಿದೆ, ಬೆಳಗ್ಗೆ ಬರೋಕ್ಕೆ ಕೇಳಪ್ಪ, ನಾನು ಬಂದು ಮಾತಾಡಿಸಿ ಯಾರು ಅಂತ ಗೊತ್ತಾಗಲಿ, ಕೇಳಿಬಿಟ್ಟು ಕೀ ಕೊಡೋಣ ಅಂತ ಹೇಳಿದೆ. ಏಕಾಏಕಿ ಬೆಳಗ್ಗೆ ಗುರುಗಳು ಬರ್ತಾರೆ. ಹುನಗುಂದಲ್ಲಿ ಕೆಲವಷ್ಟು ಸಮಾಜದ ಹಿರಿಯರನ್ನು ಕರ್ಕೊಳ್ತಾರೆ. ಅದು ನಮ್ಮ ವಿರೋಧ ಪಕ್ಷದಲ್ಲಿ ಗುರುತಿಸ್ಕೊಂಡಂಥ ವ್ಯಕ್ತಿಗಳನ್ನು ನನಗೆ ಸಂಪರ್ಕವೂ ಮಾಡಿಲ್ಲ. ಇವತ್ತವರೆಗೂ ಬೇಕಾದ್ರೆ ನಾನು ಫೋನ್ ಕಾಲ್ ಲಿಸ್ಟ್ ಕೊಡ್ತೀನಿ, ಎಲ್ಲ ಇತಿಹಾಸವನ್ನು ಕೊಡ್ತೀನಿ. ನನಗೆ ಇಲ್ಲಿವರೆಗೂ ಸಂಪರ್ಕ ಮಾಡಿಲ್ಲ. ಒಬ್ಬ ಅಧ್ಯಕ್ಷನಾದಂಥವ್ರಿಗೆ ಕನಿಷ್ಠ ಪಕ್ಷ ಅವರು ಸಂಪರ್ಕ ಮಾಡಿ, ನಾನು ಮಠಕ್ಕೆ ಬರ್ತಾಯಿದ್ದೀನಿ, ಚಾವಿ ತೆಗೆಸ್ರಿ, ಇಲ್ಲ ಚಂದ್ರಶೇಖರ್ಗೆ ಹೇಳ್ರಿ, ಇಲ್ಲ ಕಡೆಗೆ ಚಂದ್ರಶೇಖರ್ಗಾದರೂ ಫೋನ್ ಮಾಡ್ಬೋದಿತ್ತಲ್ಲ, ಅವನಿಗೂ ಕೂಡ ಫೋನ್ ಮಾಡಿ. ಏಕಾಏಕಿ ಬಂದು ಅಲ್ಲಿ ಹುಣಗುಂದಲ್ಲಿ ಕೂತ್ಕೊಂಡು, ಅಲ್ಲಿ ಬಸವ ಮಂಟಪ ಅಂತ ಇದೆ, ಅಲ್ಲಿ ಒಂದಿಷ್ಟು ಜನ ಕರ್ಕೊಂಡು ಇದನ್ನು ಗೊಂದಲ ಮಾಡಿ ಮಾಧ್ಯಮ ಕರೆಸಿ, ಇಲ್ಲ ಕಾಶ್ಯಪ್ನವ್ರು ಕಿಲಿ ಹಾಕಿಬಿಟ್ರು, ನನ್ನ ಮಠಕ್ಕೆ ಹೋಗಿ ಬಿಡ್ತಾ ಇಲ್ಲ ಅನ್ನೋ ಆಪಾದನೆಯನ್ನು ಮಾಡಿ. ಅದಕ್ಕೆ ನಾನು ಸ್ಪಷ್ಟನೆ ಕೊಟ್ಟೆ. ನಾನು ಹೇಳಿದೆ, ನಾನು ಭಾಳ ಸ್ಪಷ್ಟವಾಗಿ ಅವ್ರಿಗೆ, ನಾನು ಮಾಧ್ಯಮದವ್ರು ಕೇಳಿದಾಗ ನನ್ನ ಗಮನಕ್ಕೆ ಬಂದಿದ್ದೆ. ನಾನು ಅವತ್ತೇ ಬೆಳಗ್ಗೆ ನಾನು ಬೆಂಗಳೂರಿಗೆ ಹೊರಟೆ, ಊರಲ್ಲಿ ಕೂಡ ಇರಲಿಲ್ಲ. ಆವಾಗ ನನಗೆ ಮಾಧ್ಯಮದವ್ರು ಕೇಳಿದಾಗ, ಇಲ್ಲ ಈ ರೀತಿ ಸುರಕ್ಷತೆ ದೃಷ್ಟಿಯಿಂದ ನಾವು ನಮ್ಮ ಮನೆಯನ್ನು ರಕ್ಷಣೆ ಮಾಡುವಂಥದ್ದು ಎಲ್ಲರ ಕರ್ತವ್ಯ, ಆ ದೃಷ್ಟಿಯಿಂದ ಮಾಡಿದ್ದೀನಿ. ಅವ್ರಿಗೆ ಬರಬೇಡ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ. ಅವ್ರಿಗೆ ಯಾವುದಾದ್ರು ನಾನು ಫೋನ್ ಕರೆ ಮಾಡಿದ್ರೆ ಹೇಳಬೇಕು, ಅಥವಾ ನಮ್ಮ ಕೆಲಸದವ್ರ ಮುಂದಾದರೂ ಹೇಳಬೇಕು, ಯಾವುದೂ ಹೇಳೇ ಇಲ್ಲ. ನಾನೇನು ಹೇಳೇ ಇಲ್ಲ ಅವ್ರಿಗೆ. ಸುಮ್ಮನೆ ವಿನಾಕಾರಣ ಅಪವಾದ. ತದನಂತರ ಅವ್ರ ನಾಯಕರು ಕೂಡ ಅಪವಾದ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನೋಡಿದೆ ಮಾಧ್ಯಮದಲ್ಲಿ ಅನೇಕ ಜನ ಆ ಅಪವಾದನನ್ನು ನನ್ನ ಮೇಲೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ನೀಲಕಂಠ ಅಶ್ವತಿ ಸಾಹೇಬರು ಹೇಳಿದ ಹಾಗೆ ಅವರ ನಡವಳಿಕೆಗಳು, ಅವರ ನುಡಿಗಳು, ಅವರು ಏನು ಬದ್ಧತೆಗಳು ಬದಲಾವಣೆ ಆಗಿದ್ದು ನಾವು ಕಂಡಿದ್ದು ಸತ್ಯ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ನಮ್ಮ ಹಿರಿಯರಾದಂಥ ಪ್ರಬಣ್ಣ ಹುಂಚಿಕಟ್ಟಿಯವರು, ಅಸೂಟಿಯವರು, ನಮ್ಮ ಮಲ್ಲಾಪುರವರು, ಎಲ್ಲ ಧರ್ಮದರ್ಶಿಗಳು ಸಭೆ ಬರ್ತೀನಿ ಸರ್, ವಿಷಯಕ್ಕೆ ಬರ್ತೀನಿ. ಅಲ್ಲಲ್ಲ, ಯಾಕಂದ್ರೆ ಇದನ್ನು ಹೇಳಲೇ ಇಲ್ಲ ಅಂದ್ರೆ ಪಾಪ ಜನರಿಗೆ ಗೊತ್ತಾಗೋದಿಲ್ಲ, ಸತ್ಯಾಸತ್ಯತೆ ಏನು ನಡೆದಿದೆ ಅನ್ನೋದು ಬೇಕಲ್ಲ.
ಈಗ ಏಕಾಏಕಿ ಕೀ ಹಾಕಿಬಿಟ್ರು ಅಂತಂದ್ರೆ ಏನದು? ಕೀ ಯಾಕೆ ಹಾಕ್ಬೇಕು ಮಠಕ್ಕೆ? ಯಾಕೆ ಹಾಕ್ಬೇಕು? ರಕ್ಷಣೆ ಮಾಡೋದು, ಎಲ್ಲರೂ ಮಠ ರಕ್ಷಣೆ ಮಾಡೋದಿಲ್ಲ, ನಮ್ಮ ಮನೆ ನಾವು ರಕ್ಷಣೆ ಮಾಡೋದಿಲ್ಲ, ಗೇಟ್ ಹಚ್ಕೊಳ್ಳೋದಿಲ್ಲ, ಕೀಲಿ ಹಾಕ್ಕೊಳ್ಳೋದಿಲ್ಲ. ಇದನ್ನು ಹೇಳಬೇಕಲ್ಲ ನಾನು. ಈಗ ನನ್ನ ಮೇಲೆ ಆಪಾದನೆ ಹೊರಿಸಿದ್ದಾರೆ ಅವರು. ಆಪಾದನೆಯನ್ನು ನಾನು ಏನು ಆಗಿದೆ ಅನ್ನೋದು ವಿವರವನ್ನು ಕೊಡ್ತಾ ಇದ್ದೀನಿ ತಮಗೆ. ತದನಂತರ ಏನು ಇವರು ಆಪಾದನೆಯನ್ನು ಮಾಡೋದನ್ನು ನಾನು ನೋಡಿದೆ. ಅದಕ್ಕೂ ಕೂಡ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಆಗಲೇ ಮಾಧ್ಯಮದಲ್ಲಿ ನಾನು ಏನು ಹೇಳಬೇಕು ಹೇಳಿದ್ದೀನಿ. ಅವ್ರ ನಡೆಗಳು ಬದಲಾವಣೆ ಆಗಿದ್ದು ಸತ್ಯ. ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಇವರು ಹೋಗಿ ಕುಂದ್ರುವಂಥದ್ದು, ಒಬ್ಬ ವ್ಯಕ್ತಿಯನ್ನು ಉಲ್ಲೇಖಿಸಿಕೊಂಡು ಮಾತಾಡುವಂಥದ್ದು, ಆ ವ್ಯಕ್ತಿಗೆ ಏನಾದರೂ ಕೂಡ ಅವ್ರನ್ನ ಎತ್ತಿ ಹಿಡಿದು ಮಾತಾಡುವಂಥದ್ದು, ಸಮಾಜ ಅವ್ರ ಹಿಂದಿದೆ ಅನ್ನೋದು, ಇದು ಎಷ್ಟು ಸರಿ? ಸಮಾಜದವ್ರಿಗೆ ಭಾಳಷ್ಟು ಜನ ಅನ್ಯಾಯ ಆಗಿದೆ. ಇದೇ ಗೋಕಾಕದಲ್ಲಿ ಮೊನ್ನೆ ತಾನೆ ಕಳೆದ ವಾರ ಒಂದು ದೊಡ್ಡ ಗಲಾಟೆ ಆಗಿದೆ, ನಮ್ಮವ್ರ ಮೇಲೆ ಹಲ್ಲೆ ಆಗಿದೆ. ಅಲ್ಲಿ ನಮ್ಮ ಪೂಜ್ಯರು ಹೋಗಬೇಕಾಗಿತ್ತು, ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು. ಅನೇಕ ಕಡೆ ನಡೆದಿದೆ. ನಮ್ಮ ಸಮಾಜದವ್ರ ಮೇಲೆ ಕೆಲವಷ್ಟು ದೌರ್ಜನ್ಯಗಳು ನಡೆದಾವೆ, ದಬ್ಬಾಳಿಕೆ ನಡೆದಾವ, ಅಲ್ಲಿ FIR ಆಗಿದ್ದಾವೆ. ಅವ್ರಿಗೆ ಹೋಗಿ ಸಾಂತ್ವನವನ್ನು ಹೇಳಿಲ್ಲ ಇವರು. ಆದರೆ ಇಲ್ಲಿ ಬಂದುಬಿಟ್ಟು ಏಕಾಏಕಿ ನನ್ನ ಮೇಲೆ ಆಪಾದ ಗೂಬಿ ಕುಂದಿರಿಸಿ ಇವರು ಪ್ರಚಾರ ಪಡಿಬೇಕು ಅನ್ನೋದು ಒಂದೇ ಉದ್ದೇಶ. ಇವರು ಪ್ರಚಾರ ಪ್ರಿಯರು ಅನ್ನೋದು ಇಡೀ ನಾಡಿಗೆ ಗೊತ್ತಿದೆ, ತಮಗೂ ಗೊತ್ತಿರುವಂಥದ್ದು. ಯಾಕಂದರೆ 24 ತಾಸು ಲೈವ್ ಫೇಸ್ಬುಕ್, ವಾಟ್ಸಪ್, ಮಾಧ್ಯಮ ಇದೊಂದೇ ಟಾರ್ಗೆಟ್ ಅಲ್ಲ. ಇಲ್ಲಿ ಒಂದು ಟ್ರಸ್ಟ್ ಆದ ಮೇಲೆ ಟ್ರಸ್ಟದಲ್ಲಿ ಕೆಲವಷ್ಟು ಏನು ಕಂಡೀಷನ್ಸ್ ಇದ್ದಾವೆ. ಯಾವ ರೀತಿ ಗುರುಗಳು ಆದರೂ ಇರಬೇಕು, ಯಾವ ರೀತಿ ಧರ್ಮದರ್ಶಿ ಇರಬೇಕು, ಯಾವ ರೀತಿ ಮಠವನ್ನು ನಡಿಬೇಕು, ಯಾವ ತತ್ವ ಸಿದ್ಧಾಂತದ ಮೇಲೆ ಮಠ ನಡಿಬೇಕು. ಯಾಕಂದರೆ ಪವಿತ್ರವಾದ ಅಣ್ಣ ಬಸವಣ್ಣನವರ ಒಂದು ಕ್ಷೇತ್ರದಲ್ಲಿ, ಅದಕ್ಕೆ ಅಣ್ಣ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಅದನ್ನು ಹೇಳಬೇಕಂತ ಇಚ್ಛೆ ಪಡ್ತೀನಿ ತಮ್ಮ ಮುಂದೆ. ಲೋಕದ ಡೊಂಕನ್ನು ನೀವೇ ಕೆತ್ತಿದ್ದೀರಿ, ಲೋಕದ ಡೊಂಕನ್ನು ನೀವೇ ಕೆತ್ತಿದ್ದೀರಿ, ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ, ನಿಮ್ಮ ತನವನ್ನು ಸಂತೈಸಿಕೊಳ್ಳಿ ಅಂತ ಹೇಳಿದ್ದಾರೆ ಅಣ್ಣ ಬಸವಣ್ಣ. ಇವರು ಲೋಕದ ಡೊಂಕನ್ನು ತೆಗೆದಕ್ಕೆ ಯಾರು? ನಾವು ಯಾರು? ನಾವು ಆ ಬಸವ ತತ್ವದ ಅನುಯಾಯಿಗಳು, ಬಸವಣ್ಣನವರ ಅನುಯಾಯಿಗಳು. ಆ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಆದಂಥ ಪೀಠ ಹೇಗಿರಬೇಕು, ಅಲ್ಲಿ ಸಮುದಾಯದವ್ರು ಬರ್ತಾರ, ಅಲ್ಲಿ ಪ್ರಸಾದ ಇಡಬೇಕು, ಏನು ಧರ್ಮದ ಬಗ್ಗೆ ಚರ್ಚೆಗಳಾಗಬೇಕು, ನಮ್ಮ ಮುಂದಿನ ಯುವ ಪೀಳಿಗೆಗಳಿಗೆ ಸಮಾಜದ ಬಗ್ಗೆ ಯಾರು ಈ ಸಮಾಜವನ್ನು ಕಟ್ಟಿ ಬೆಳೆಸಿದ್ರು ಅನ್ನೋದು ತಿಳಿಸ್ಬೇಕಾಗತ್ತೆ. ಆದರೆ ಇತ್ತೀಚೆಗೆ ಅವ್ರ ನಡವಳಿಕೆಗಳನ್ನು ನೋಡಿದ ಮೇಲೆ ನನಗನ್ನಿಸ್ತಾ ಇದೆ, ಈ ಸಮಾಜವನ್ನು ಅವರೇ ಹುಟ್ಟಿಸಿದ್ರು. ನಮಗೆಲ್ಲ ಬಹುತೇಕ ನಮಗೆ ಸಮಾಜ ಪಂಚಮಸಾಲಿ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ಅಂತ ಕಾಣುತ್ತೆ. ಅವರು ಧರ್ಮಗುರುಗಳು ಆದಮೇಲೆ ನಮಗೆ ಗೊತ್ತಾಗಿದ್ದು, ಆಮೇಲೆ ಈ ಪಂಚಮಸಾಲಿ ಸಂಘಟನೆ ಈ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದು ಅನ್ನೋ ಮಟ್ಟಕ್ಕೆ ಅವರು ಹೊರಟಿದ್ದಾರೆ. ಅವ್ರು ಹೊರಟದ್ದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು, ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು, ಇದು ಎಷ್ಟು ಸರಿ ಅನ್ನೋದನ್ನು ನಮ್ಮಲ್ಲಿ ಆಗಿರುವಂಥ ಒಂದು ಗೊಂದಲ. ಆ ಗೊಂದಲಕ್ಕೆ ನಮ್ಮ ಹಿರಿಯರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಪಡೆದಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋದು ನಡೆ ಕೂಡ ನಾವು ನಿನ್ನೆ ನಮ್ಮ ಹಿರಿಯರಾದಂಥ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪ್ರಬನ್ನ ಹುಣಸಿಕಟ್ಟಿಯವರು, ನಮ್ಮ ಇನ್ನೋರ್ವ ಹಿರಿಯ ನ್ಯಾಯವಾದಿಗಳಾದಂಥ ಮೋಹನ್ ಲಿಂಬಿಕಾಯಿಯವರು ಮತ್ತು ಎಲ್ಲ ಹಿರಿಯರು, ಇಲ್ಲಿರುವಂಥ ಎಲ್ಲ ಹಿರಿಯರು, ಸುಮಾರು ಜನ ನಾವು ಧರ್ಮದರ್ಶಿಗಳು, ಸಮಾಜದ ಹಿರಿಯ ಮುಖಂಡರು, ಜನಪ್ರತಿನಿಧಿಗಳು ಸೇರಿ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಈ ಗೊಂದಲವನ್ನು ನಂತರ ನಾವು ಮುಕ್ತಿಯನ್ನು ಹೊಂದಬೇಕು. ಯಾಕಂದರೆ ಸುಮ್ಮನೆ ಇದನ್ನು ಗೊಂದಲ ಮಾಡೋದು, ಮಾಧ್ಯಮದಲ್ಲಿ ಬರೋದು, ನಾನು ಅವ್ರಿಗೆ ಬೇಯೋದು, ಅವ್ರು ನನಗೆ ಬೇಯೋದು, ನಾನು ಯಾರಿಗೂ ಬೇಯಕ್ಕೆ ಕೂತಿಲ್ಲ. ಇಲ್ಲಿ ನಾನು ಬೇಯೋಕ್ಕೂ ಬಂದಿಲ್ಲ, ಯಾರನ್ನೂ ತೆಗೊಳ್ಳೋಕ್ಕೂ ಬಂದಿಲ್ಲ. ಇದು ಸ್ಪಷ್ಟನೆ ಕೊಡುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಇವತ್ತು ಅವ್ರು ಯಾರು ಇವಾಗ ಇರಲಾರ್ದಾಗ ಅವ್ರು ಯಾವಾಗ ಹೋಗ್ತಾರ ಅವಾಗ ಬೀಗ ಹಾಕು ಅಂತ ಹೇಳಿದ್ದೆ. ಆ ರೀತಿಯಲ್ಲಿ ನಾವು ಬೀಗ ಹಾಕಿದ್ದು ಸತ್ಯ. ಅದರ ರಕ್ಷಣೆಗೋಸ್ಕರ ಮಾಡಿದ್ದು. ಯಾವ ಮಠ ಮನೆಗಳು ಕೂಡ ಬಾಗಿಲ ತೆಗೆದು ಹೋಗುವಂಥದ್ದಿಲ್ಲ. ಎಲ್ಲ ಮಠಗಳಿಗೆ ಹೋಗಿ ನೋಡಿ ಬರ್ರಿ, ಎಲ್ಲ ಮಠಕ್ಕೂ ಬೀಗ ಇರುತ್ತೆ, ಗೇಟ್ ಇರುತ್ತೆ, ಬಾಗಿಲ ಅನ್ನೋದು ಇರುತ್ತೆ. ಸ್ವತಃ ಪೂಜ್ಯರು ಒಂದು ರೂಮನ್ನು ಮಾಡ್ಕೊಂಡಿದ್ದಾರೆ ಮೇಲೆ, ಆ ಮಠದಲ್ಲಿ ಮೇಲೆ. ಆ ರೂಮಿಗೆ ಕೂಡ ಅವರೇ ಸ್ವತಃ ಬೀಗ ಹಾಕ್ಕೊಂಡು ಹೋಗ್ತಾರೆ. ಇದುವರೆಗೂ ಕೂಡ ನಮ್ಮ ಹತ್ರ ಬೀಗ ಇಲ್ಲ, ನಾವೊಂದು ಕೇಳೋಕ್ಕೂ ಹೋಗಿಲ್ಲ. ಆದರೆ ಇಷ್ಟೇ, ನಾವು ಹಾಕಿದ್ದಂಥ ಉದ್ದೇಶ ಅಲ್ಲಿ ಐತಿಕರ ಚಟುವಟಿಕೆ ಘಟನೆಗಳು ನಡೀಬಾರ್ದು. ಯಾಕಂದರೆ ನಾನು ಅದೇ ಕ್ಷೇತ್ರದವನು, ನಾನು ಶಾಸಕ ಅಧ್ಯಕ್ಷನಾದ ಮೇಲೆ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕಾಗುವಂಥದ್ದು. ನಾನು ಹಿರಿಯರ ಒಂದು ಅಪ್ನೆ ಪಡೆದೇ ನಾನು ಅದನ್ನ ಮುಂದುವರೆದಿದ್ದು. ಆದರೆ ವಿನಾಕಾರಣ ಈ ವಿಷಯವನ್ನು ಗೊಂದಲ ಮಾಡುವಂಥ ಕೆಲಸ ಮಾಡಿದರು. ಅವರು ಈ ಮುಂಚೆನೂ ಬಂದೋಗಿದ್ದಾರೆ, ಇದೇ ವರ್ಷದಲ್ಲಿ ಒಂದು 3-4 ಸಾರಿ ಬಂದೋಗಿದ್ದಾವೆ. ಅಲ್ಲಿ ನಾವು ಸುರಕ್ಷತೆಗಾಗಿ CCTVಯನ್ನು ಕೂಡ ಅಳವಡಿಸಿದ್ದೀನಿ. ನಾನೇ ಗೇಟ್ ಕುಂದಿರಿಸಿ CCTVಯನ್ನು ಅಳವಡಿಸಿದ್ದೀನಿ. ಯಾಕಂದರೆ ನೋಡ್ಕೋಬೇಕಲ್ಲ ಏನಾಗುತ್ತೆ, ಏನಾಗಬಾರ್ದು ಅನ್ನೋದಲ್ಲಿ. ಯಾಕಂದರೆ ಒಂದು ಪವಿತ್ರವಾದ ಮಠ ಅಂದಮೇಲೆ ಎಲ್ಲ ಮಠಕ್ಕೂ ಚಾವಿ ಇರ್ತವೆ, ಎಲ್ಲ ಮಠಕ್ಕೂ ಬಾಗಿಲುಗಳು ಇರೋದೆ, ಎಲ್ಲರ ಮನೆಗೂ ಬಾಗಿಲದಾವೆ ನಮಗೆ.
ಯಾಕಂದ್ರೆ ಯಾರು ಕೂಡ ನಾವು ಬಾಗಿಲ ಹಂಗೆ ತೆರೆದು ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಆದರೆ ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡಿದ್ರು. ಎಲ್ಲ ಉದ್ದೇಶಪೂರ್ವಕವಾಗಿ ವಿಜಯಾನಂದ ಕಾಶ್ಯಪ್ ಬೀಗ ಹಾಕ್ಸಿದ್ರು. ಅವರು ಕಳೆದ 1.5 ವರ್ಷ 2 ವರ್ಷ ಆಯಿತು ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ, ಮಠಕ್ಕೆ ಕೂಡ ಬರೋದಿಲ್ಲ. ಈ ವರ್ಷದಲ್ಲಿ 1-2 ಸಾರಿ ಬಂದು ಹೋಗಿದ್ದಾರೆ. ಈ ಮೊದಲು ಗೇಟ್ ಹಚ್ಚೋಕ್ಕಿಂತ ಮುಂಚೆನೂ ಬಂದು ಹೋಗಿದ್ದಾರೆ. ಅವಾಗ ನಾವು ಯಾರು ಅಡ್ಡಿಪಡಿಸಿಲ್ಲ. ಅಲ್ಲಿ ನಮ್ಮ ಚಂದ್ರಶೇಖರ್ ಚಿತ್ರಿಗೆ ಅನ್ನೋ ವ್ಯಕ್ತಿ ಅಲ್ಲಿ ಇದ್ದಾನೆ ನಿರಂತರವಾಗಿ, ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾನೆ, ಎಲ್ಲ ಮಾಡಿದ್ದಾರೆ. ಇವತ್ತೇನು ಮೊನ್ನೆ ರಾತ್ರಿ ಏಕಾಏಕಿ 7 ಜನನ ಪೂಜ್ಯರು ಕಳಿಸಿದ್ರಂತೆ. ಏಕಾಏಕಿ ಅಲ್ಲಿ ಮಠಕ್ಕೆ ಕಳಿಸಿದ್ದಾರೆ. ಅಲ್ಲಿ ಬೀಗ ಹಾಕಿದ್ದು ನೋಡಿ ನಮ್ಮ ಚಂದ್ರಶೇಖರ್ ಚಿತ್ರಿಗೆ ಮನೆಗೆ ಹೋಗಿದ್ದಾರೆ ಅವರು 7 ಜನ. ಅವರು ಯಾರು ಏನು ಅನ್ನೋದು ಈಗಾಗಲೇ FIR ದಾಖಲೆ ಆಗಿದೆ. ಅದು ವಿವರಣೆಯನ್ನು ಕೊಡ್ತೀನಿ ನಾನು ತಮಗೆ. 7 ಜನ ಹೋಗಿ ಅವನಿಗೆ ಕೀ ಕೊಡು ಅಂತ ಕೇಳಿದ್ದಾರೆ. ಇಲ್ಲ, ನಾನು ಅಧ್ಯಕ್ಷರಿಗೆ ಕೇಳಬೇಕು, ಗುರುಗಳು ಬೇರೆ ಊರಲ್ಲಿಲ್ಲ, ಅಧ್ಯಕ್ಷರಿಗೆ ಕೇಳಕ್ಕೆ ಕೊಡ್ತೀನಿ ನಾನು ಚಾವಿನ, ಅಧ್ಯಕ್ಷರಿಗೆ ಫೋನ್ ಹಚ್ಚಿರಿ ಅಂತ ಹೇಳಿದ್ದಾರೆ. ಅವ್ರು ನನಗೆ ಫೋನು ಕೂಡ ಮಾಡಿಲ್ಲ. ನೇರವಾಗಿ ಹೋಗಿ ಕೀ ಮುರಿದಿದ್ದಾರೆ, ಚಾವಿ ಮುರಿದಿದ್ದಾರೆ. ಆ ದೃಶ್ಯ ಒಳಗಿದ್ದಾವೆ CCTVಯಲ್ಲಿ, ಅದನ್ನು ಕೂಡ ಕೊಡ್ತೀನಿ ನನ್ನ ಸಂದರ್ಭ ಬಂದ್ರೆ. ಅಲ್ಲಿ ಕೀ ಮುರಿದಿದ್ದಾರೆ 7 ಜನ ಹೋಗಿ. ಗುರುಗಳು ಬಂದಿಲ್ಲ, ಗುರುಗಳು ಬರ್ತೀನಿ ಅಂತ ನನಗೂ ಸಂಪರ್ಕ ಮಾಡಿಲ್ಲ. ಅವರು ಕಳೆದ 2 ವರ್ಷದಿಂದ ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ. ಇದು ನನಗೆ ಹೆಂಗೆ ಗೊತ್ತಾಗುತ್ತೆ? ಕನಸಂತೂ ಬಿಡಲ್ಲ. ಆ ವ್ಯಕ್ತಿ ಫೋನ್ ಮಾಡಿದ, ಇಲ್ಲ ನನಗೆ ಈ ರೀತಿ ಬಂದು 7 ಜನ ಹಿಂಗೆ ಮಾಡ್ಯಾರ ಅಂತಂದು. ಅವಾಗ ನೀನು ಅವ್ರು ಯಾರಪ್ಪ ನನ್ನ ಕಡೆ ಕಳಿಸ್ಕೊಡು? ಬೆಳಿಗ್ಗೆ ರಾತ್ರಿ 12 ಗಂಟೆಗೆ ಹೋಗ್ಯಾರ ಅವ್ರ ಮನೆಗೆ. ಹೋಗಿದ್ದ ಸಂದರ್ಭ ರಾತ್ರಿ 12 ಹೋಗಿ 1:15 ಮುರಿದಿದ್ದಾರೆ ಚಾವಿ.